ಸರಿ, ಪುಟ 169. ಸಹಜ ಮಾರ್ಗಾನುಸಾರ ರಾಜಯೋಗದ ಪ್ರಭಾವ, ಮನೋಮಂಡಲ. ದಿನಾಂಕ ಇವತ್ತು 8 ಇವತ್ತು 8ಕ್ಕೆ ಬಂದ್ಬಿಟ್ಟು ಆಲ್ರೆಡಿ. ಸೊ ಹಾ ಅಕ್ಟೋಬರ್ 8, ಸರ್, 2025. ಅಕ್ಟೋಬರ್ 8. ಸೊ ಶುರು ಮಾಡೋಣ. ಮನೋಮಂಡಲ. ಹೃದಯ ಮಂಡಲವನ್ನು ದಾಟಿದ ನಂತರ ನಾವು ಭಗವಂತನ ಆದಿಮನವನ್ನು ಅಥವಾ ಪರಾಮನಸ್ಸನ್ನು ಪ್ರವೇಶಿಸುವುದು. ಇಲ್ಲಿ ಅನುಭವಕ್ಕೆ ಬರುವ ಸ್ಥಿತಿಯನ್ನು ಯಾವ ಶಬ್ದಗಳಿಂದಲೂ ವರ್ಣಿಸಲಾಗದು. ಈ ವಿಸ್ತೃತವಾದ ಕ್ಷೇತ್ರದ ಕಲ್ಪನೆಯನ್ನು ತಂದುಕೊಡುವ ಹಲವು ಲಕ್ಷಣಗಳು ಮಾತ್ರ ಉಂಟು. ಅಂದ್ರೆ ನೋಡ್ರಿ, ಆ ಒಂದು ಪ್ರದೇಶದಲ್ಲಿ ಹೋಗ್ತಾ ಇದ್ದೀವಿ ಅಂತ ಕೆಲವು ಸೊ ಈ ಕ್ಷೇತ್ರದ ಕಲ್ಪನೆಯನ್ನು ತಂದುಕೊಡುವ ಹಲವು ಲಕ್ಷಣಗಳು ಮಾತ್ರ ಉಂಟು. ಅಂದ್ರೆ ಆ ಕ್ಷೇತ್ರದಲ್ಲಿ ನಾವು ಪ್ರಯಾಣ ಮಾಡ್ತಾ ಇದ್ದೀವಿ ಅಂತ ಹೇಳಿ ಕೆಲವು ಲಕ್ಷಣಗಳು ಉಂಟು. ಅದನ್ನ ನಾವು ತಿಳ್ಕೊಂಡಿರ್ಬೇಕು. ಯಾವ ಲಕ್ಷಣಗಳಿದೆ ನಮಗೆ ಈ ಕ್ಷೇತ್ರದಲ್ಲಿ ನಾವು ಹೋಗ್ತಾ ಇದ್ದೀವಿ ಅಂತ ಗುರುತಿಸ್ಲಿಕ್ಕೆ. ಹೃದಯ ಮಂಡಲದಲ್ಲಿ ನಾವು ಪಡೆದುಕೊಂಡುದು ಕಲ್ಪನೆಗೆ ನಿಲುಕಲಾರದು. ಈಗ ನಾವು ಉಚ್ಚತರ ಸ್ಥಿತಿಯನ್ನು ಹೊಂದಿದೆವು. ಹೃದಯ ಮಂಡಲದ ಸಾರ ಸರ್ವಸ್ವವು ಇಲ್ಲಿದೆ. ವಿಶ್ವದ ಸದ್ಯದ ಸ್ವರೂಪವು ಆ ಪರಾಮರ್ಶಿನ ಕಾರ್ಯಗಳ ಮೂಲಕವೇ ಆಗಿದೆ. ಇವಾಗ ನೀವೇನು ವಿಶ್ವ ನೋಡ್ತಾ ಇದ್ದೀರಲ್ಲ, ಇದು ಆ ಪರಾಮನಸ್ಸಿನ ರೂಪವೇ ಆಗಿದೆ. ಅದರಿಂದ ಅದರ ಮೂಲಕನೇ ಆಗಿದೆ. ಈ ಕಾರ್ಯಗಳೆಲ್ಲ ಯಾವ ಸಮ್ಮಿಶ್ರಣವೂ ಇಲ್ಲದೆ, ಬೆಳಕೂ ಇಲ್ಲದ ಶುದ್ಧ ಶಕ್ತಿಗಳು. ಅಂದ್ರೆ ಏನಿರುತ್ತೆ ಅಂತಂದ್ರೆ ಬರೀ ಕಂಪನಿಗಳಿರುತ್ತೆ ಅಲ್ಲಿ. ಯಾವ ಸಮ್ಮಿಶ್ರಣವೂ ಇರಲ್ಲ, ಬೆಳಕೂ ಇಲ್ಲದ ಶುದ್ಧ ಶಕ್ತಿಗಳು. ಹೃದಯ ಮಂಡಲವು ಮೂಲ ರೂಪದಲ್ಲಿ ಬಂದಾಗ ಅದು ಶಾಂತಿಯಿಂದ ತುಂಬಿ ತುಳುಕುತ್ತಿರುವುದೆಂದು ನಾವು ಆಗಲೇ ಹೇಳಿದ್ದೇವೆ. ಅದು ಎಂಥ ಶಾಂತಿ ಎಂಬುದು ಮಾತ್ರ ಕಲ್ಪನಾತೀತವಾಗಿದೆ. ಆದರೆ ಹೇಗಾದರೂ ಅದನ್ನು ವ್ಯಕ್ತಗೊಳಿಸಬೇಕೆಂಬ ದೃಷ್ಟಿಯಿಂದ ಹೇಳುವುದಾದರೆ ಹೃದಯ ಮಂದಿರದಲ್ಲಿನ ಶಾಂತಿಗಿಂತ ಅದು ನಯವುಳ್ಳದ್ದಾಗಿರುತ್ತದೆ ಎಂದು ಸ್ಥೂಲವಾಗಿ ಹೇಳಬಹುದು. ಸೊ ನಯವಾದಂಥ ಶಾಂತಿ. ಹೃದಯ ಮಂಡಲದಲ್ಲಿ ಶಾಂತಿ ಇದ್ರೆ ಮನೋಮಂಡಲದಲ್ಲಿ ನಯವಾದಂಥ ಶಾಂತಿ. ಈಗ ಇಲ್ಲಿ ಉಳಿದಿರುವುದು ಶಾಂತಿಯ ಕಲ್ಪನೆ ಮಾತ್ರ. ಬೇರೆ ಶಬ್ದಗಳಲ್ಲಿ ಹೇಳುವುದಾದರೆ ಶಾಂತಿಯನ್ನಷ್ಟೇ ಪಡೆಯುವುದು ನಮ್ಮ ಗುರಿಯಲ್ಲವಾದ್ದರಿಂದ ಶಾಂತಿಯ ಮರೆವಿನ ಸ್ಥಿತಿಯು ಅಲ್ಲಿ ಗಾಢವಾಗಿರುವುದು. ಸೊ ಎರಡಾಗತ್ತೆ. ಮೊದಲು ಹೃದಯ ಮಂಡಲದಲ್ಲಿ ಶಾಂತತೆ ಅನುಭವ ಆಗುತ್ತೆ, ಅದು ಸಾಕಷ್ಟು ತೀವ್ರಗೊಳ್ಳುತ್ತೆ. ಮುಂದಕ್ಕೆ ಹೋಗ್ತಿದ್ದಂಗೆನೆ ಅದು ತೀವ್ರಗೊಂಡು ತಿಳಿಗೊಳ್ಳುತ್ತೆ, ನಯವಾಗುತ್ತೆ. ನಯವಾದಂಥ ಶಾಂತಿ ಇರುತ್ತೆ. ಆದರೆ ನಯವಾದಂಥ ಶಾಂತಿನಲ್ಲಿ ನಮ್ಗಿನ್ನೂ ಶಾಂತತೆಯ ಅನುಭವ ಆಗ್ತಾ ಇರುತ್ತೆ, ಅರಿವಿರುತ್ತೆ. ಇನ್ನೂ ಮುಂದಕ್ಕೆ ಹೋಗ್ತಿದ್ದಂಗೆ ಆ ಶಾಂತತೆಯ ಅರಿವು ಕೂಡ ಹೊರಟೋಗುತ್ತೆ. ಅದಕ್ಕೆ ಶಾಂತಿಯ ಮರೆವಿನ ಸ್ಥಿತಿ ಅಲ್ಲಿ ಗಾಢವಾಗಿರುವುದು. ಅಂದ್ರೆ ಶಾಂತಿಯ ಅರಿವೇ ಇಲ್ಲ, ಶಾಂತಿಯ ಅರಿವು ಹೊರಟೋಗುತ್ತೆ. ಇವಾಗ ಎಷ್ಟು ನಯವಾಗೋಗುತ್ತೆ ಶಾಂತಿ ಅಂತಂದ್ರೆ ಶಾಂತಿಯ ಅರಿವೇ ಹೊರಟೋಗುತ್ತೆ. ಈ ಮಜಲನ್ನು ಪ್ರವೇಶಿಸಿದಾಗ ನಮ್ಮ ಅನುಭವ ಶಕ್ತಿಯು ಬಹುಮಟ್ಟಿಗೆ ಹೆಚ್ಚುವುದು. ಈ ಮನೋಮಂಡಲ ಪ್ರವೇಶ ಮಾಡಿದಾಗ ನಮಗೆ ಅನುಭವ ಶಕ್ತಿ ಅಂತ ನಾವೇನು ಕರಿತೀವಿ ಅದು ಸಾಕಷ್ಟು ಹೆಚ್ಚಾಗುತ್ತೆ. ಈಗ ಅನುಭವ ಪಡೆಯುವುದೊಂದೇ ಉಳಿಯುವುದು. ಇಲ್ಲಿಂದಲೇ ಪದಾರ್ಥಗಳು ರೂಪುಗೊಂಡು ಬೆಳಕಿಗೆ ಬರುವವು. ಇಲ್ಲಿ ಚಲನವಿದೆ. ಅದಕ್ಕೆ ನಾನು ಹೇಳಿದ್ದು ಕಂಪನ ಇದೆ ಅಂತ. ಇಲ್ಲಿ ಚಲನವಿದೆ. ಸೃಷ್ಟಿ ರಚನೆಯ ಉದ್ದೇಶದಿಂದ ಅವ್ಯಕ್ತ ಚಲನಗಳು ವೃದ್ಧಿ ಹೊಂದಿ ಕೆಳಗಡೆ ಒತ್ತಡವನ್ನು ಹೆಚ್ಚಿಸುವವು. ಸೊ ಕಂಪನಗಳು ಏನಿದೆಯಲ್ಲ, ಮೇಲ್ಗಡೆ ಅವ್ಯಕ್ತ ಚಲನೆ ಇದೆ, ಕೆಳಗಡೆ ಬರ್ತಿದ್ದಂಗೆ ನಿಧಾನಕ್ಕೆ ಸ್ವಲ್ಪ ಮಟ್ಟಿಗೆ ಸ್ಥೂಲವಾಗ್ತಾ ಹೋಗುತ್ತೆ. ಇನ್ನೊಂದು ಚೂರು ಮುಂದೆ ಬಂತು ಅಂತಂದ್ರೆ ಆ ಕಂಪನಗಳು ಅನುಭವ ಬರುವಂತ ಸ್ಥಿತಿನಲ್ಲಿ ಇರುತ್ತೆ. 13ನೇ ಪಾಯಿಂಟಿಂದ 11ನೇ ಪಾಯಿಂಟ್ಗೆ ನಾವು ಇಳಿಬೇಕಾದ್ರೆ, ಇನ್ನು ಕೆಳಗಡೆ ಬರಬೇಕಾದ್ರೆ ಆ ಕಂಪನಗಳು ಸ್ವಲ್ಪ ಮಟ್ಟಿಗೆ ತೀವ್ರ ಆಗ್ಲಿಕ್ಕೆ ಶುರುವಾಗುತ್ತೆ. ಉಲ್ಟಾ ದಿಕ್ಕಿನಲ್ಲಿ ಹೋದ್ರೆ 11ರಿಂದ 13 ಹೋಯ್ತು ಅಂತಂದ್ರೆ ಕಂಪನಗಳು ತಿಳಿಯಾಗುತ್ತೆ. ಕಂಪನರಹಿತ ಕಂಪನ ಸ್ಥಿತಿಗೆ ಹೋಗ್ತಾ ಇದೆ, ಅದೇ ತಿಳಿಯಾಗ್ತಾ ಇದೆ ಕಂಪನಿಗಳು. ಅದೇ 13ರಿಂದ 11 ಕಡೆ ಬಂತು ಅಂದ್ರೆ ಕಂಪನಿಗಳು ಸ್ವಲ್ಪ ಮಟ್ಟಿಗೆ ಸ್ಥೂಲವಾಗ್ತಾ ಇದೆ, ಗಾಢವಾಗ್ತಾ ಇದೆ. ಅದಕ್ಕೆ ಇಲ್ಲಿ ಮನೋಮಂಡಲ ಅಂದ್ರೆ ಅಲ್ಲಿ ಕಂಪನಗಳು ಇದೆ. ಸೃಷ್ಟಿ ರಚನೆಯ ಉದ್ದೇಶದಿಂದ ಅವ್ಯಕ್ತ ಚಲನೆಗಳು, ಕೇಂದ್ರ ಮಂಡಲದಲ್ಲಿ ಅವ್ಯಕ್ತ ಚಲನೆ ಇದೆ, ಅದು ವೃದ್ಧಿ ಹೊಂದಿ ಕೆಳಗಡೆ ಒತ್ತಡವನ್ನು ಹೆಚ್ಚಿಸುವವು. ತತ್ಪರಿಣಾಮವಾಗಿ ನಾವು ಸೃಷ್ಟಿಯಲ್ಲಿ ಅಸಂಖ್ಯ ವೈವಿಧ್ಯಗಳನ್ನು ಕಾಣುವೆವು.
ಈ ಮಂಡಲವು ಆಕಾಶದ ಒತ್ತಡವನ್ನು ಮೀರಿದೆಯಾದ್ದರಿಂದ ಅಲ್ಲಿ ಗಾಳಿಯು ಬೀಸುವುದಿಲ್ಲ. ಸೊ ಮನೋಮಂಡಲದಲ್ಲಿ ಗಾಳಿ ಬೀಸಲ್ಲ. ಗಾಳಿಯ ಒತ್ತಡವನ್ನು ಅದು ಮೀರಿದೆ, ಆಕಾಶದ ಒತ್ತಡವನ್ನು ಮೀರಿದೆ ಆದ್ದರಿಂದ ಅಲ್ಲಿ ಗಾಳಿ ಬೀಸುವುದಿಲ್ಲ. ಇಲ್ಲಿ ಭಗವಂತನ ಅತ್ಯಂತ ಪ್ರಬಲವಾದ ಕ್ಷೇತ್ರ. ನಿಮ್ಮ ತಿಳುವಳಿಕೆಗಾಗಿ ನೀವು ಇದನ್ನು ದೈವಿ ಯಂತ್ರವನ್ನು ನಡೆಸುವ ಶಕ್ತಿ ಕೇಂದ್ರವೆಂದು ಕರೆಯಬಹುದು. ಸೊ ಮನೋಮಂಡಲ ಈಗ ಇಡೀ 10ರಿಂದ 1ನೇ ಪಾಯಿಂಟು ದೈವಿ ಯಂತ್ರ ಅಂತ ಇಟ್ಕೊಂಡ್ರೆ ಅದನ್ನು ನಡೆಸ್ತಕ್ಕಂಥ ಕೇಂದ್ರ ಅಂತಂದ್ರೆ ಮನೋಮಂಡಲ, ಶಕ್ತಿ ಕೇಂದ್ರ. ಅದು ಕಂಪನಗಳನ್ನು ಉದ್ರೇಕಿಸುವ ಅದ್ಭುತ ಶಕ್ತಿ ಉಳ್ಳ ಅಚಲ ವಸ್ತುಗಳು ಅಲ್ಲಿರುವವು. ಈ ಕಲ್ಪನೆಯನ್ನು ಸ್ಪಷ್ಟಪಡಿಸುವುದು ಬಹಳ ಕಠಿಣ. ಅದನ್ನು ಅನುಭವಿಸಿಯೇ ತಿಳಿಯಬೇಕು. ಅವ್ಯಕ್ತವಾಗಿದ್ದರೂ ಚಲನವಿರುವಾಗ ಅಲ್ಲಿ ಶಾಂತಿಯು ಹೇಗಿರುವುದೆಂದು ಜನರು ಸಂದೇಹ ಪಡಬಹುದು. ಸೃಷ್ಟಿಯ ಕಲ್ಪನೆಯನ್ನು ಅಗೋಚರವೆಂದು ಹೇಳಿದಂತೆ ಶಾಂತಿಯಾದರೂ ಅತಿ ಸೂಕ್ಷ್ಮವೂ ಅಗೋಚರವಾಗಿ ಇದೆ ಎಂದು ಹೇಳಬಹುದು. ಅದಕ್ಕೆ ಹೇಳಿದ್ದು ಶಾಂತಿಯ ಅರಿವು ಹೊರಟೋಗುತ್ತೆ. ಸೊ ಶಾಂತಿ ಅಗೋಚರವಾಗಿರುತ್ತೆ, ಹಿಂದುಗಡೆ ಇರುತ್ತೆ ಅಷ್ಟೇ. ಎಷ್ಟಾದರೂ ಅದು ಏನಾದರೂ ಒಂದು ವಿಷಯವೇ ಆಯಿತು. ಅಸತ್ ಅಥವಾ ಶೂನ್ಯವೆಂದು ಹೇಳಲಾದ ಬಿಂದುವಿಗೆ ನಾವಿನ್ನೂ ಬಂದಿಲ್ಲ. ಶೂನ್ಯ ಅಂತ ನಾವೇನು ಕರಿತೀವಲ್ಲ ಕೇಂದ್ರ, ಅದಕ್ಕಿನ್ನೂ ನಾವಿನ್ನೂ ಹೋಗಿಲ್ಲ. ಅದಕ್ಕಿಂತ ಕೆಳಗಡೆ ಅಷ್ಟೊಂದು ಅಮಿತವಾದಂಥ ಶಾಂತಿ ಇದೆ. ಹಾಗಾದರೆ ಆ ಸ್ಥಿತಿಯನ್ನು ನಾವು ಯಾವಾಗ ಮುಟ್ಟುವೆವು ಅಂದ್ರೆ ಆ ಶೂನ್ಯದ ಸ್ಥಿತಿಯನ್ನ ನಾವು ನಮ್ಮನ್ನು ಶೂನ್ಯರನ್ನಾಗಿ ಮಾಡಿಕೊಂಡಾಗ ಮಾತ್ರ ಆ ಸ್ಥಿತಿಯನ್ನು ಹೊಂದುವೆವು. ಈ ಶೂನ್ಯ ಸ್ಥಿತಿಯನ್ನು ಹೊಂದಲು ನಾವು ಪರಾಮನಸ್ಸಿನಿಂದ ಬಲವನ್ನು ಪಡೆಯುವೆವು. ಭಗವಂತನ ಪರಾಮನಸ್ಸಿದೆಯಲ್ಲ, ಅದರಿಂದ ನಾವು ಶಕ್ತಿ ಪಡ್ಕೊಂಡು ನಾವು ಕೇಂದ್ರ ಮಂಡಲ ಪ್ರವೇಶ ಮಾಡಿ ಆ ಕೇಂದ್ರ ಮಂಡಲದಲ್ಲಿ ಶೂನ್ಯದ ಸ್ಥಿತಿಗೆ ಹೋಗಿ ನಿಲ್ಲಕ್ಕೆ ಸಾಧ್ಯವಾಗುತ್ತೆ. ಭಗವಂತನ ಶಕ್ತಿ ಇಲ್ಲದೀರ, ಭಗವಂತನ ಒಂದು ಅನುಗ್ರಹ ಇಲ್ಲದೀರ ನಾವು ಯಾರು ಕೂಡ ಕೇಂದ್ರದವರೆಗೂ ಹೋಗ್ಲಿಕ್ಕಾಗಲ್ಲ. ಈ ಶೂನ್ಯ ಸ್ಥಿತಿಯನ್ನು ಹೊಂದಲು ನಾವು ಪರಾಮನಸ್ಸಿನಿಂದ ಬಲವನ್ನು ಪಡೆಯುವೆವು. ಈ ಸ್ಥಿತಿಯನ್ನು ಹೊಂದಲು ದೇವತೆಗಳು ಸಹ ಹಂಬಲಿಸುವರು. ಆದರೆ ಯಾರು ಎಲ್ಲ ಸಂಸ್ಕಾರಗಳಿಂದ ಮುಕ್ತರಾಗಿ ಜೀವನ್ಮೃತರಾಗಿವರೋ ಅವರಿಗೆ ಮಾತ್ರ ಈ ಸ್ಥಿತಿಯ ಸ್ಪರ್ಶ ಉಂಟಾಗುವುದು. ಈಗ ದೈವಿ ಪ್ರಭೆಯೂ ಮಾಯವಾಗುವುದು, ಆದರೂ ಕಿಂಚಿತ್ ಪ್ರಮಾಣದಲ್ಲಿ ಉಳಿದಿರುವುದು. ಆದರೆ ಸ್ವಲ್ಪ ದೂರ ಹೋದ ಮೇಲೆ ಅದು ಕೈ ಬಿಡುವುದು. ಇದರ ಅರ್ಥವಿಷ್ಟೇ. ಈಗ ನಾವು ಮುಟ್ಟಬೇಕಾದ ಸ್ಥಿತಿಯನ್ನು ಪ್ರವೇಶಿಸಲು ಸಿದ್ಧತೆ ನಡೆಸಿರುವಿರಿ. ದೈವಿ ಪ್ರಭೆಯ ಎಲ್ಲೆಯೂ ಸ್ವಲ್ಪ ದೂರದವರೆಗೆ ಚಾಚಿಕೊಂಡಿದ್ದು ಅಲ್ಲಿಂದ ಮುಂದೆ ಅದರ ಕಲ್ಪನೆ ಮಾತ್ರ ಉಳಿದಿದೆ. ಮುಂದೆ ನಡೆಯಿರಿ, ಅದು ಮಾಯವಾಗುವುದು. ಈಗ ಅಭಿವ್ಯಕ್ತಿಯು ಸಾಧ್ಯವಿಲ್ಲ, ಮನೋಮಂಡಲವನ್ನು ದಾಟಿದ್ದಾಯಿತು. ಸೊ ಸಿಂಪಲ್ ಆಗಿ ಹೇಳೋದು ಅಂತಂದ್ರೆ ಇದು ಮನೋಮಂಡಲ ಭಗವಂತನ ಯಂತ್ರ ಅಂತಿದೆ ಅಂತ ಇಟ್ಕೊಳ್ರಿ. ಭಗವಂತನ ಇಡೀ ಸೃಷ್ಟಿ ಯಂತ್ರ ಅಂತ ತಗೊಂಡ್ರೆ ಅದನ್ನು ನಡೆಸ್ತಕ್ಕಂಥ ಶಕ್ತಿ ಕೇಂದ್ರ ಈ ಮನೋಮಂಡಲ. ಇದು ಒಂದು ಪಾಯಿಂಟ್. ಎರಡನೇ ಪಾಯಿಂಟ್ ಅಲ್ಲಿ ಏನಿದೆ, ಅಲ್ಲಿ ಕಂಪನಗಳಿದೆ. ಆ ಕಂಪನಗಳ ಸ್ತರದಿಂದ ನಮಗೆ ಈ ಜಗತ್ತಿನಲ್ಲಿ ವೈವಿಧ್ಯತೆಯನ್ನು ಕಾಣ್ತೀವಿ ನಾವು. ಇದು ಎರಡನೇದು. ಮೂರನೇದು, ಅಲ್ಲಿ ಗಾಳಿ ಬೀಸುವುದಿಲ್ಲ. ಯಾಕೆಂದ್ರೆ ಒತ್ತಡ ತುಂಬಾ ಇರೋದ್ರಿಂದ ಗಾಳಿ ಬೀಸಲ್ಲ. ಒತ್ತಡ ತುಂಬಾ ಇದೆ, ಹಾಗಾಗಿ ಗಾಳಿ ಬೀಸಲಿಕ್ಕೆ ಅದು ಸಾಧ್ಯವಿಲ್ಲ. ಶಾಂತಿ ಇದೆ, ಆದರೆ ಯಾವ ರೀತಿಯಾದಂಥ ಶಾಂತಿ? ಪಿಂಡ ಪ್ರದೇಶಕ್ಕೆ ಕಂಪೇರ್ ಮಾಡಿದ್ರೆ, ಹೋಲಿಸಿದ್ರೆ ನಯವಾದಂಥ ಶಾಂತಿ. ನಯವಾದಂಥ ಶಾಂತಿ ಇನ್ನೂ ನಯವಾಗ್ತಾ ಆಗ್ತಾ ಆಗ್ತಾ ಹೋಗಿ ಕಾಲಕ್ರಮೇಣದಲ್ಲಿ ಶಾಂತಿಯ ಅರಿವೇ ನಮಗಿರಲ್ಲ. ಯಾಕೆ? ಶಾಂತಿ ಹಿಂದೆ ಹೊರಟೋಗುತ್ತೆ. ಹಾಗಾದ್ರೆ ಏನಿರುತ್ತೆ ಅಲ್ಲಿ? ಶಾಂತಿ ಹಿಂದಕ್ಕೆ ಹೋಗಿರ್ತಕ್ಕಂಥ ಅಂದ್ರೆ ಬ್ಯಾಕ್ ಗ್ರೌಂಡ್ ಶಾಂತಿ ಇದೆ, ಹಿನ್ನೆಲೆಯಲ್ಲಿ ಶಾಂತಿ ಇದೆ, ಮುಂದುಗಡೆ ಕಂಪನಗಳಿವೆ. ಯಾವುದು ಸೃಷ್ಟಿಗೆ ಕಾರಣವಾಗಿರ್ತಕ್ಕಂಥ ಕಂಪನಗಳಿದೆಯಲ್ಲ ಆ ಕಂಪನಗಳಿದೆ. ಮನೋಮಂಡಲದಲ್ಲಿ ಕಂಪನಗಳಿದೆ. ನಾವು ಕೇಂದ್ರ ಮಂಡಲಕ್ಕೆ ಹೋದಾಗ ಕಂಪನರಹಿತ ಕಂಪನಗಳಿದೆ. ಮನೋಮಂಡಲದಲ್ಲಿ ಕಂಪನಗಳಿದೆ, ಕೇಂದ್ರ ಮಂಡಲದಲ್ಲಿ ಕಂಪನರಹಿತ ಕಂಪನಗಳಿದೆ. ಇದೇ ವ್ಯತ್ಯಾಸ ಎರಡಕ್ಕೂ. ಎನಿವೆ, ಇನ್ನು ಮನೋಮಂಡಲದಲ್ಲಿ ಇನ್ನೇನಾಗುತ್ತೆ? ಮನೋಮಂಡಲದಲ್ಲಿ ಶಾಂತತೆಯ ಜೊತೆಗೆ ಸ್ವಲ್ಪ ಮಟ್ಟಿಗೆ ಕಂಪನಗಳಿದೆ. ಆ ಎರಡು ಜೊತೆಯಾಗಿ ಕೂಡಿಕೊಂಡು ಸೃಷ್ಟಿಯಲ್ಲಿ ವೈವಿಧ್ಯತೆಯನ್ನು ಸೃಷ್ಟಿ ಮಾಡುತ್ತೆ, ವ್ಯಕ್ತಪಡಿಸುತ್ತೆ. ಗಾಳಿ ಬೀಸಲ್ಲ, ದೈವಿ ಪ್ರಭೆ ಇದೆ. ಆ ದೈವಿ ಪ್ರಭೆ ಕೂಡ ಕಾಲಕ್ರಮೇಣದಲ್ಲಿ ತಿಳಿಯಾಗ್ತಾ ಆಗ್ತಾ ಅದು ಕೂಡ ಮಾಯವಾಗಿ ಹೋಗುತ್ತೆ. ಸರಿ, ದೈವಿ ಪ್ರಭೆ ಮಾಯವಾದ ಮೇಲೆ ನಮಗೆ ಆ ಶೂನ್ಯದ ಸ್ಥಿತಿಗೆ ಹೋಗ್ತಾ ಇರತಕ್ಕಂಥ ಅನುಭವ ಆಗುತ್ತೆ. ಆ ಶೂನ್ಯದ ಸ್ಥಿತಿಗೆ ಹೋಗ್ಬೇಕಂತಂದ್ರೆ ನಮ್ಮನ್ನು ನಾವು ಶೂನ್ಯ ಮಾಡ್ಕೋಬೇಕು. ನಮ್ಮನ್ನು ನಾವು ಶೂನ್ಯ ಯಾವಾಗ ಮಾಡ್ಕೊಳ್ತೀವಿ? ಜೀವನ್ ಮೃತ್ಯುವಿನ ಸ್ಥಿತಿ ಯಾವಾಗ ನಮಗೆ ಬರುತ್ತೆ, ನಮ್ಮನ್ನು ನಾವು ಶೂನ್ಯ ಮಾಡ್ಕೊಳ್ತೀವಿ. ಸರಿನಾ? ಯಾರು ಎಲ್ಲ ಸಂಸ್ಕಾರಗಳಿಂದ ಮುಕ್ತರಾಗಿರುವರೋ ಅವರಿಗೆ ಮಾತ್ರ ಈ ಸ್ಥಿತಿಯ ಅಂದ್ರೆ
ಈ ಜೀವನ್ ಮೃತ್ಯುವಿನ ಸ್ಥಿತಿಯ ಸ್ಪರ್ಶವಾಗುವುದು ಅಂದ್ರೆ ಶೂನ್ಯತೆ ಎಡೆಗೆ. ಇನ್ನು ಶೂನ್ಯತೆ ಪರಿಪೂರ್ಣವಾಗಿ ನಮ್ಮಲ್ಲಿ ಸಾಕಾರಗೊಂಡಿಲ್ಲ, ಆದರೆ ಆ ಶೂನ್ಯತೆಯ ಸ್ಪರ್ಶ ಪ್ರಾರಂಭ ಆಗುತ್ತೆ ಯಾವಾಗ ನಾವು 12ನೇ ಬಿಂದು ದಾಟಿ 13ನೇ ಬಿಂದು ಪ್ರವೇಶ ಪಡಲಿಕ್ಕೆ ಹೋದಾಗ ಆಗ ನಮಗೆ ಆ ಶೂನ್ಯತೆಯ ಸ್ಥಿತಿಯ ಸ್ಪರ್ಶ. ಹಾಗೆ 9ನೇ ಬಿಂದುವಿನಲ್ಲಿ ಭಗವಂತನ ರಾಜ್ಯ ನಾವು ಪ್ರವೇಶ ಮಾಡ್ತೀವಿ. 12ನೇ ಬಿಂದು ದಾಟಿ 13ನೇ ಬಿಂದುಗೆ ಬಂದಾಗ ನಾವು ಭಗವಂತನ ಆ ಶೂನ್ಯ ಸ್ಥಿತಿಯ ಒಂದು ಅನುಭವವನ್ನು ಪಡ್ಕೊಳ್ಳಿಕ್ಕೆ, ಸ್ಪರ್ಶ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಶೂನ್ಯ ಸ್ಥಿತಿಯ ಅನುಭವದ ಸ್ಪರ್ಶ ನಮಗೆ 12ಅನ್ನು ದಾಟಿ 13ಕ್ಕೆ ಬಂದಾಗ ಪ್ರಾರಂಭ ಆಗುತ್ತೆ. 13ರಲ್ಲಿ ಏನಾಗ್ತಾ ಹೋಗುತ್ತೆ? ಶೂನ್ಯ ಸ್ಥಿತಿ ಪರಿಪೂರ್ಣವಾಗಿ ನಮ್ಮಲ್ಲಿ ಅಂಕುರವಾಗ್ತಾ ಹೋಗುತ್ತೆ. ಇದು 13ನೇ ಬಿಂದುವನ್ನು ಆಗ್ತಕ್ಕಂಥದ್ದು. ಸರಿನಾ? ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ರಿ ಇದರಲ್ಲಿ. ಸೊ ಮನೋಮಂಡಲ ಇಷ್ಟೇ ಬೆಳೆದಿದೆ. ಇನ್ನೊಂದು ಮುಖ್ಯ ವಿಚಾರ ಅಂತಂದ್ರೆ, ಈ ಮನೋಮಂಡಲಕ್ಕೆ ಬಂದ್ಮೇಲೆ ನಮ್ಮ ಅನುಭವ ಶಕ್ತಿ ಸಾಕಷ್ಟು ವೃದ್ಧಿ ಆಗುತ್ತೆ. ಎಲ್ಲವನ್ನು ನಾವು ಕೇವಲ ಅನುಭವದಿಂದ ತಿಳ್ಕೊಳ್ಳಿಕ್ಕೆ ಹೋಗ್ತೀವಿ ಹೊರತು ಕೂಡ ಬೇರೆದರ ಆಧಾರದ ಮೇಲೆ ನಾವು ಡಿಪೆಂಡ್ ಆಗಲ್ಲ, ನಿರ್ಭರ ಆಗಲ್ಲ. ಅನುಭವದ ಮುಖಾಂತರ ನಾವು ನಮ್ಮ ಅನುಭವದಲ್ಲಿ ಏನ್ ಬರ್ತಾ ಇದೆ ಅದನ್ನು ನಾವು ಗ್ರಹಿಸ್ಕೊಳ್ಳಿಕ್ಕೆ ಸಾಕಷ್ಟು ಪ್ರಯತ್ನ ಪಡ್ತೀವಿ. ಸರಿ. ಸೊ ಮನೋಮಂಡಲದಲ್ಲಿ ಅನುಭವ ಶಕ್ತಿ ಜಾಸ್ತಿ ಆಗುತ್ತೆ. ಮನೋಮಂಡಲದಲ್ಲಿ ಗಾಳಿ ಬೀಸಲ್ಲ. ಇದೆರಡು ಜ್ಞಾಪಕ ಇಟ್ಕೊಳ್ರಿ. ಅಂದ್ರೆ ಸೆನ್ಸಿಟಿವಿಟಿ ಇದೆಯಲ್ಲ, ಸೆನ್ಸಿಟಿವಿಟಿ ಸಾಕಷ್ಟು ವೃದ್ಧಿ ಆಗುತ್ತೆ. ನಮ್ಮ ಸಂವೇದನಾಶೀಲತೆ ಸಾಕಷ್ಟು ವೃದ್ಧಿ ಆಗುತ್ತೆ ಮನೋಮಂಡಲಕ್ಕೆ ಬಂದಾಗ. ಯಾಕೆ ಸಂವೇದನಾಶೀಲತೆ ಯಾಕೆ ವೃದ್ಧಿ ಆಗುತ್ತೆ ಅಂತಂದ್ರೆ, ಸಂಸ್ಕಾರಗಳ ಭಾರದಿಂದ ಎಲ್ಲ ನಮ್ಮನ್ನು ನಾವು ಬಿಡಿಸ್ಕೊಂಡಿದ್ದೀವಿ. ಸಂಸ್ಕಾರಗಳ ಭಾರದಿಂದ ಬಿಡಿಸ್ಕೊಂಡ ಮೇಲೆ ತನಗೆ ತಾನಾಗಿ ಅನುಭವ ಶಕ್ತಿ ವೃದ್ಧಿ ಆಗುತ್ತೆ, ಸಂವೇದನಾಶೀಲ ಶಕ್ತಿ ವೃದ್ಧಿ ಆಗುತ್ತೆ, ಸೂಕ್ಷ್ಮತೆ ಕೂಡ ವೃದ್ಧಿ ಆಗುತ್ತೆ. ಸರಿನಾ? ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ರಿ ಇವಾಗ. ಇದಾದ್ಮೇಲೆ ಮುಂದಕ್ಕೆ ಹೋಗೋಣ ಅಂತ. ಶಿವ ಶಿಂದೆ ಅವ್ರು ಏನೋ ಪ್ರಶ್ನೆ ಕೇಳ್ತೀರೇನ್ರಿ? ಅನ್ಮ್ಯೂಟ್ ಮಾಡ್ಕೊಂಡ್ರಿ. ಶೂನ್ಯ ಅವಸ್ಥೆ ಅಲ್ಲಿ ಗಾಳಿ ಇರೋದಿಲ್ಲ ಅಂದ್ರೆ ಅದು ಸ್ವಲ್ಪ ಆತ್ಮ ಹೆಂಗ್ ಬದುಕಲಿಕ್ಕೆ ಸಾಧ್ಯ ಇದೆ? ಗಾಳಿ ಇರಲ್ಲ ಅಂತಂದ್ರೆ ಗಾಳಿ ತತ್ವ ತನ್ನ ಮೂಲ ಸತ್ವಕ್ಕೆ ಪರಿವರ್ತನೆ ಆಗ್ಬಿಡುತ್ತೆ. ದ ಏರ್ ಗೆಟ್ಸ್ ಕನ್ವರ್ಟೆಡ್ ಇಂಟು ಇಟ್ಸ್ ಎಸೆನ್ಸ್ ಅಂತ ಹೇಳ್ತೀವಿ ಇಂಗ್ಲಿಷ್ ನಲ್ಲಿ. ಏರ್ ಗೆಟ್ಸ್ ಕನ್ವರ್ಟೆಡ್ ಇಂಟು ಇಟ್ಸ್ ಎಸೆನ್ಸ್. ಗಾಳಿ ನಾವು ಗಾಳಿನ ಅನುಭವಿಸುವಲ್ಲ ಆ ರೀತಿ ಇರಲ್ಲ. ಗಾಳಿ ಎಷ್ಟು ತಿಳಿ ಆಗೋಗುತ್ತೆ ಅಂತಂದ್ರೆ ಅದು ತನ್ನ ಮೂಲ ಸತ್ವವಾಗಿ ಮಾರ್ಪಾಡಾಗುತ್ತೆ. ಗಾಳಿ ತತ್ವ ಇದ್ದಿದ್ದು ಗಾಳಿ ಸತ್ವವಾಗಿ ಮಾರ್ಪಾಡಾಗುತ್ತೆ, ಅಷ್ಟು ತಿಳಿ ಆಗುತ್ತೆ. ಅದಕ್ಕೆ ಗಾಳಿ ಬೀಸಲ್ಲ ಅಂತ ಹೇಳಿ. ಗಾಳಿ ಯಾವ್ದ್ರಿಂದ ಬಂದಿದ್ಯೋ ಆ ಮೂಲ ಸ್ವರೂಪ ಕೊಂಡೋಗುತ್ತೆ ಗಾಳಿ. ಗಾಳಿ ಇಲ್ಲ ಅಂತಂದ್ರೆ ನಾವು ಅನುಭವಿಸ್ತಕ್ಕಂಥ ಗಾಳಿ ಇಲ್ಲ, ಆದ್ರೆ ಗಾಳಿಯ ಮೂಲ ಏನಿದೆ ಆ ಸ್ಥಿತಿಗೆ ಹೋಗ್ತದೆ. ಮಂಜುನಾಥ್, ಬ್ರದರ್, ಈ ಸ್ಥಿತಿಯನ್ನು ಹೊಂದಲು ದೇವತೆಗಳು ಸಹ ಹಂಬಲಿಸುವರು. ಅಂದ್ರೆ ದೇವತೆಗಳು ಸಹ ನಾವು ನಿನ್ನೆ ಹೃದಯ ಮಂಡಲದಲ್ಲಿ ಓದ್ವಿ, 10ನೇ ಪಾಯಿಂಟ್ ಮೇಲೆ ಯಾವ ದೇವತೆಗಳಿಗೂ ಆಕ್ಸೆಸ್ ಇಲ್ಲ. ಅವರು ಸಹ ಧ್ಯಾನ ಸ್ಥಿತಿಯಲ್ಲಿ ಇರ್ತಾರ ಅಂತ ನನ್ನ ಪ್ರಶ್ನೆ. ದೇವತೆಗಳು ಸಹ ಹೌದು, ಡೆಫಿನೆಟ್ಲಿ ಧ್ಯಾನ ಮಾಡ್ತಾರೆ, ಯಾರಿಲ್ಲ ಅಂದ್ರೆ ಅವರು. ಹಾ, ಸರಿ ಬ್ರದರ್, ಆಯ್ತು. ದೇವತೆಗಳು ಡೆಫಿನೆಟ್ಲಿ ಧ್ಯಾನ ಮಾಡ್ತಾರೆ. ಅದಕ್ಕೆ ಯಾವಾಗಲೂ ಶಿವನ ಧ್ಯಾನ ಮಾಡ್ತಾರೆ ಅಂತ ತೋರಿಸುದು. ಶಿವನ, ಬ್ರಹ್ಮನ್ನ, ವಿಷ್ಣುನ ಯಾವ ತೋರಿಸಿದ್ರು ಧ್ಯಾನ ಸ್ಥಿತಿಯಲ್ಲೇ ತೋರಿಸಿದ್ ನಾವು. ಏನಂದ್ರೆ ಪೊಸಿಷನ್ ಬೇರೆ ಇರುತ್ತೆ ಅಷ್ಟೇನೆ. ಶಿವ ಕಾಲು ಮುಚ್ಕೊಂಡಿರ್ತಾನೆ, ಬ್ರಹ್ಮ ಕಾಲು, ಎರಡೂ ಕಾಲು ಹಿಂಗ ಹಾಕೊಂಡಿರ್ತಾನೆ ನಾವು ಸಿನಿಮಾ ತೋರ್ಸೋಂಗೆ. ವಿಷ್ಣು ಅಲ್ಕೊಂಡಿರ್ತಾನೆ. ಒಟ್ಟಾರೆ 3 ಜನ ಧ್ಯಾನ ಮಾಡ್ತಿರ್ತಾರೆ. ಸರಿ ಬ್ರದರ್, ಅವರು ಧ್ಯಾನ ಸ್ಥಿತಿಗೆ ಹೋಗಿ ಅವರು ಭಗವಂತನಲ್ಲಿ ಲೀನ ಆಗ್ಬೇಕು ಅಂತ ಹಂಬಲ ಇಟ್ಕೊಂಡಿದ್ದಾರೆ. ಆಗಲ್ಲ, ಆಗಲ್ಲ, ಅದೇ ಇರೋದು. ಅವರಿಗೆ ಆ ಸ್ಥಿತಿಗೆ ಹೋಗ್ಲಿಕ್ಕೆ ಆಗಲ್ಲ. ಯಾಕೆಂತಂದ್ರೆ ಅದಕ್ಕೆ ಮನುಷ್ಯ ಸ್ಥಿತಿ ಬೇಕು, ಮನುಷ್ಯ ಜನ್ಮ ಬೇಕು. ಸರಿ. ಅದಕ್ಕೆ ಮನುಷ್ಯ ಜನ್ಮ ದೇವತೆಗಳಿಗೆ ಜನ್ಮಕ್ಕಿಂತ ದೊಡ್ಡದು ಅಂತ ಹೇಳುತ್ತೆ. 10ನೇ ಬಿಂದು ದಾಟಿ ದೇವತೆಗಳಿಗೆ ಎಲ್ಲಿ ಪ್ರವೇಶವಿಲ್ವೋ ಮನುಷ್ಯನ ಪ್ರವೇಶ ಉಂಟು. ಅರ್ಥ ಆಯ್ತಾ? ದೇವತೆಗಳು ಮಾಡ್ಬೋದು, ಆದ್ರೆ ಅವರು ತಮ್ಮ ಸ್ತರದಲ್ಲಿ ಇರ್ತಾರೆ. ಮನುಷ್ಯ ಆ ಸ್ತರವನ್ನು ದಾಟಿ ಹೋಗ್ಲಿಕ್ಕೆ ಸಾಧ್ಯ ಇದೆ. ದೃಷ್ಟಿನಲ್ಲಿ ನೋಡಿದಾಗ ಮನುಷ್ಯನೇ ದೇವತೆಗಳಿಗಿಂತ ಹೆಚ್ಚು ಸ್ವಾತಂತ್ರ್ಯ ಉಳ್ಳದು. ಸರಿ ಬ್ರದರ್, ಥ್ಯಾಂಕ್ ಯು. ಸರಿ, ಶಿವರಾಜ್. ಶುಭೋದಯ. ಜೀವನ ಮುಗಿರೋರು ಅವರಿಗೆ ಮಾತ್ರ ಈ ಸ್ಥಿತಿ ಸ್ಪರ್ಶ ಉಂಟಾಗುವಂತಿದೆ ಬ್ರದರ್, ಅದು ಆಗಲಿಲ್ಲ.
ಇವಾಗ ತಾನು ಅದು ಎಕ್ಸ್ಪ್ಲೇನ್ ಮಾಡಿದೆ. ಜೀವನ್ ಮೃತ್ಯುವಿನ ಸ್ಥಿತಿ ಯಾರು ಬರುತ್ತೋ ಆ ಶೂನ್ಯದ ಸ್ಥಿತಿಯ ಸ್ಪರ್ಶ, ಶೂನ್ಯದ ಸ್ಥಿತಿ ಏನು ಅಂತ ಗೊತ್ತಾಗ್ಬೇಕಲ್ವಾ, ಅದು ಅನುಭವದಲ್ಲೇ ಗೊತ್ತಾಗುತ್ತೆ. ಅದನ್ನು ವರ್ಣನೆ ಮಾಡ್ಲಿಕ್ಕೆ ಕಷ್ಟ. ಅನುಭವದಲ್ಲಿ ಗೊತ್ತಾಗ್ಬೇಕು ಅಂತಂದ್ರೆ ಯಾವಾಗ ಆಗುತ್ತೆ ಅಂತಂದ್ರೆ, ನಮ್ಮೆಲ್ಲ ಸಂಸ್ಕಾರಗಳನ್ನು ನಾವು ಖಾಲಿ ಮಾಡಿಕೊಂಡು ಜೀವಂತ ಶವವಾಗಿರ್ಬೇಕು. ಆ ರೀತಿಯಾದಂಥ ಸ್ಥಿತಿಗೆ ಹೋದಾಗ ಆ ಶೂನ್ಯದ ಸ್ಥಿತಿ ಇನ್ನೂ ಅರಿವಿರುತ್ತೆ. ಸ್ವಲ್ಪ ಜೀವಂತ ಶವವಾಗಿದ್ದೀವಿ, ಆದ್ರೆ ಇನ್ನೂ ಜೀವ ಹೋಗಿಲ್ಲ, ಆದ್ರೆ ಜೀವಂತ ಶವದ ತರ ಇದ್ದೀವಿ. ಅಲ್ಲಿ ಅರಿವಿಟ್ಕೊಂಡಿದ್ವಿ. ಅರಿವಿಟ್ಕೊಂಡಾಗ ಆ ಸ್ಥಿತಿಯ ಒಂದು ಅನುಭವ ಆಗುತ್ತೆ, ಸ್ಪರ್ಶ ಆಗುತ್ತೆ. ಕೇಂದ್ರ ಮಂಡಲದಲ್ಲಿ ಅದೇ ಸ್ಥಿತಿ ನಮ್ಮನ್ನ ಮೈಗೂಡಿಸ್ಕೊಳ್ತಾ ಹೋಗ್ತೀವಿ, ನಮ್ಮಲ್ಲಿ ಮೈಗೂಡಿಸ್ಕೊಳ್ತಾ ಹೋಗ್ತೀವಿ. ಅದೇ ಶೂನ್ಯದ ಸ್ಥಿತಿಯನ್ನ ನಮ್ಮಲ್ಲಿ ನಾವು ಮೈಗೂಡಿಸ್ಕೊಳ್ತಾ ಹೋಗ್ತೀವಿ. ಇದು ಕೇಂದ್ರ ಮಂಡಲದಲ್ಲಿ ಆಗ್ತಕ್ಕಂಥದ್ದು. ಕಟ್ಟ ಕಡೆಗೆ ನಾವು ಕೇಂದ್ರಕ್ಕೆ ಹೋದಾಗ ಅದೇ ಶೂನ್ಯದ ಸ್ಥಿತಿಯಲ್ಲಿ ಮೂರ್ತಿವೇತ್ತರಾಗಿರ್ತೀವಿ. ಪರಿಪೂರ್ಣವಾಗಿ ಶೂನ್ಯದ ಸ್ಥಿತಿಯಲ್ಲಿ ನಾವು ನೆಲೆ ನಿಂತಿರ್ತೀವಿ. ಸೊ 13ನೇ ಬಿಂದು ಪ್ರವೇಶ ಮಾಡ್ಬೇಕಾದ್ರೆ ಶೂನ್ಯ ಸ್ಥಿತಿಯ ಸ್ಪರ್ಶ. 13 ಕೇಂದ್ರ ಮಂಡಲ ಪ್ರಯಾಣ ಮಾಡ್ಬೇಕಾದ್ರೆ ಆ ಶೂನ್ಯ ಸ್ಥಿತಿ ನಮ್ಮಲ್ಲಿ ಅಂಕುರವಾಗ್ತಾ ಇದೆ, ಮೈಗೂಡಿಸ್ಕೊಳ್ತಾ ಇದೀವಿ. ಕೇಂದ್ರಕ್ಕೆ ಹೋಗಿ ನೆಲೆ ನಿಂತಾಗ ಆ ಪರಿಪೂರ್ಣವಾದಂತ ಶೂನ್ಯ ಸ್ಥಿತಿಯಲ್ಲೇ ಇರ್ತೀವಿ. ಅರ್ಥ ಆಯ್ತಾ? ಓಕೆ ಅದಕ್ಕೆ ಅದನ್ನು ವಿವರಣೆ ಮಾಡ್ಲಿಕ್ಕೆ ಆಗಲ್ಲ, ಅನುಭವ ಬೇಕು ಅಂತ ಬಾಬೂಜಿ ಅವರು ಬರ್ತಿರೋದು. ಶೂನ್ಯ ಸ್ಥಿತಿಯ ಅನುಭವ ಪಡ್ಕೋಬೇಕು, ಅದನ್ನು ವಿವರಣೆ ಮಾಡೋದು ಕಷ್ಟ ಅಂತ ಬರೆದಿದ್ದಾರೆ. ಇಲ್ಲಿ ಶೂನ್ಯ ಅಂತಂದ್ರೆ ನಾವು ಮೊನ್ನೆ ಭಂಡಾರ ಮೆಸೇಜ್ ನೋಡಿದ್ರ ಜ್ಞಾಪಕ ಇದೆಯಾ? ಭಂಡಾರ ಮೆಸೇಜ್ ದಾಜಿಯವ್ರು ಏನ್ ಹೇಳ್ತಾರೆ? ಶೂನ್ಯ ಅಂತಂದ್ರೆ ಪರಿಪೂರ್ಣತೆ, ಫುಲ್ನೆಸ್. ಶೂನ್ಯ ಅಂತಂದ್ರೆ ನಾವೇನ್ ಅನ್ಕೊಂಡಿದೀವಿ ಏನು ಇಲ್ಲ ಅಂತ. ಇಲ್ಲ, ಅಲ್ಲಿ ಇರ್ತಕ್ಕಂಥದ್ದು ಪರಿಪೂರ್ಣತೆ ಇದೆ. ಆಯ್ತಾ? ಈಗ ನೋಡ್ರಿ, ಸೋಡಿಯಂ ಇದೆ, ಕ್ಲೋರೈಡ್ ಇದೆ, ಅಥವಾ ಆಮ್ಲಜನಕ ಇದೆ, ಜಲಜನಕ ಇದೆ. ಎರಡಕ್ಕೂ ಕೂಡ ತನ್ನದೇ ಆದಂತ ಅಸ್ತಿತ್ವ ಇದೆ. ಆದರೆ ಆ ಎರಡೂ ಕೂಡ ಬೆರೆತಾಗ ಏನಾಗುತ್ತೆ? ನೀರು ಬರುತ್ತೆ ಅಂತ ಇಟ್ಕೊಳ್ರಿ. ನೀರು ಬಂದಾಗ ಆಮ್ಲಜನಕ ಮತ್ತು ಈ ಜಲಜನಕ ಜೀವಕ್ಕೆ ಏನು ಪೋಷಣೆ ಮಾಡಲ್ಲ, ಇನ್ಫ್ಯಾಕ್ಟ್ ಜೀವನಕ್ಕೆ ಹಾನಿ ಮಾಡುತ್ತದೆ. ಅದೇ ಎರಡು ಬೆರೆತಾಗ ನೀರಿನ ಅಂಶ ಬರುತ್ತೆ. ನೀರು ಬಂದಾಗ ಅದು ಜೀವನನ ಪೋಷಣೆ ಮಾಡುತ್ತೆ ಅಲ್ವಾ? ಜೀವಧಾರಕ. ಹಾಗಿದ್ರೆ ನಾವು ಕೂಡ ಈಗ ನೋಡ್ರಿ, ಆಮ್ಲಜನಕ ಜಲಜನಕದ ದೃಷ್ಟಿಯಿಂದ ನೋಡಿದಾಗ ನಾವು ಕೇಂದ್ರಕ್ಕೆ ಹೋದಾಗ ಆಮ್ಲಜನಕ ಜಲಜನಕ ಎರಡು ಹೊರಟೋಯ್ತಲ್ವಾ? ಅದು ತನ್ನ ಸ್ವರೂಪವನ್ನು ಕಳ್ಕೊಂಡ್ಬಿಡ್ತಲ್ವಾ? ತನ್ನ ಸ್ವರೂಪ ಕಳ್ಕೊಳ್ತು ಅಂತಂದ್ರೆ ಶೂನ್ಯಕ್ಕೆ ಹೋಯ್ತು. ಆದ್ರೆ ಅಲ್ಲಿ ನೀರ್ ಫಾರ್ಮ್ ಆದಾಗ ಶೂನ್ಯ ಇದೆಯಾ? ಅಲ್ಲಿ ಏನಿದೆ? ಹೊಸದೊಂದು ವಸ್ತು ಇದೆ. ಏನು ಹೊಸದೊಂದು ವಸ್ತು? ಈ ಎರಡೂ ವಸ್ತುಗಳು ಕೂಡಿರ್ಬೇಕಾದ್ರೆ ಒಂದು ಪರಿಪೂರ್ಣ ಸ್ಥಿತಿ ಏನ್ ಬರುತ್ತೆ? ಆ ಹೊಸ ವಸ್ತು ಸೃಷ್ಟಿ ಆಗುತ್ತೆ ಕೇಂದ್ರದಲ್ಲಿ. ಸೊ ಆಮ್ಲಜನಕ ಜಲಜನಕದ ದೃಷ್ಟಿಯಿಂದ ನೋಡಿದಾಗ ಶೂನ್ಯತೆ, ಆದ್ರೆ ಮೇಲ್ಗಡೆದ ದೃಷ್ಟಿಯಿಂದ ನೋಡಿದಾಗ ಎರಡು ಸೇರ್ಕೊಂಡು ಏನಾಗಿದೆ ಆ ದೃಷ್ಟಿಯಿಂದ ನೋಡಿದಾಗ ಅದು ಪರಿಪೂರ್ಣತೆ. ಒಮ್ಮೆಲೆ ಅದು ಶೂನ್ಯತೆ ಕೂಡ ಪರಿಪೂರ್ಣತೆ ಕೂಡ. ಸರಿನಾ? ಇದನ್ನೇ ಅವರು ಈ ದಾಜಿಯವರು ಈ ಸರಿ ಭಂಡಾರ ಮೆಸೇಜ್ ಅಲ್ಲಿ ಕೊಟ್ಟಿರೋದು. ಆ ಪರಿಪೂರ್ಣತೆ ಬಂದಾಗ ಏನಾಗುತ್ತೆ? ಒಂದು ವ್ಯಕ್ತಿಗೆ ಅವರು ಬೇರೆಯವರಿಗೆ ಜೀವ ಪೋಷಕರಾಗ್ತಾರೆ. ಹಾಗೆ ಜಲ ಅಥವಾ ಉಪ್ಪು ಬೇರೆಯವರ ಜೀವನನ ಪೋಷಣೆ ಮಾಡುತ್ತೋ, ಅದೇ ರೀತಿಯಾಗಿ ನಾವು ಕೇಂದ್ರದಲ್ಲಿ ಹೋಗಿ ನೆಲೆ ನಿಂತಾಗ ಜೀವ ಪೋಷಕರಾಗ್ತೀವಿ, ಜೀವಧಾರಕರಾಗ್ತೀವಿ. ಇನ್ನೊಂದು ಜೀವಿಯ ಒಂದು ಜೀವವನ್ನು ಪೋಷಣೆ ಮಾಡ್ತಕ್ಕಂಥ ಶಕ್ತಿ ಬಳಸ್ಕೊಳ್ತೀವಿ. ಇದನ್ನೇ ಟ್ರಾನ್ಸ್ಮಿಷನ್ ಅನ್ನೋದು. ಟ್ರಾನ್ಸ್ಮಿಷನ್ ಅಂದ್ರೆ ಏನದು? ಜೀವ ಪೋಷಕ ಅದು. ಸರಿನಾ? ಸೊ ಅಲ್ಲಿ ಹೋಗಿ ನೆಲೆ ನಿಂತಾಗ ಅದೇ ನಮ್ಮ ಸ್ಥಿತಿ ಆಗಿರುತ್ತೆ. ಒಂದು ದೃಷ್ಟಿಯಿಂದ ನೋಡಿದಾಗ ಶೂನ್ಯತೆ. ಈಗ ಆಮ್ಲಜನಕ ಜಲಜನಕ ದೃಷ್ಟಿಯಿಂದ ನೋಡಿದಾಗ ಶೂನ್ಯತೆ, ಅವೆರಡು ಹೊರಟೋಯ್ತು, ಸೊ ಶೂನ್ಯ ಆಗುತ್ತೆ. ಆದ್ರೆ ಎರಡು ಸೇರಿಕೊಂಡು ಈಗ ನೀರಾಗಿದೆ. ಆ ನೀರಿನ ದೃಷ್ಟಿಯಿಂದ ನೋಡಿದಾಗ ಎರಡು ಸೇರಿ ಪರಿಪೂರ್ಣತೆ ಹೊಂದಿತು. ಆಮ್ಲಜನಕ ಜಲಜನಕ ಇಲ್ದೇನೆ ಪರಿಪೂರ್ಣತೆ ಇಲ್ಲ, ಜಲಜನಕ ಆಮ್ಲಜನಕ ಇಲ್ದೇ ಪರಿಪೂರ್ಣತೆ ಇದೆ. ಎರಡು ಸೇರ್ಕೊಂಡಾಗ ಪರಿಪೂರ್ಣವಾಗಿ ಹೊಸ ವಸ್ತು ನಿರ್ಮಾಣವಾಯಿತು. ಇದನ್ನು ನಾವು ಫುಲ್ನೆಸ್ ಅಂತ ಕರಿತೀವಿ. ಸೊ ನೀರಿನ ದೃಷ್ಟಿಯಲ್ಲಿ ನೋಡಿದಾಗ ಫುಲ್ನೆಸ್, ಆಮ್ಲಜನಕ ಜಲಜನಕ ಆ ಒಂದು ದೃಷ್ಟಿಯಿಂದ ನೋಡಿದಾಗ ಶೂನ್ಯ, ನಥಿಂಗ್ನೆಸ್. ಸರಿ, ಯಾವಾಗ ನಾವು ಹೊಸ ವಸ್ತು ನಿರ್ಮಾಣ ಆಗುತ್ತೋ ಆ ಹೊಸ ವಸ್ತುವಿನಿಂದ ಪರಿಣಾಮವಾಗಿ ನಾವು ಜೀವ ಪೋಷಕರಾಗ್ತೀವಿ. ಕೇಂದ್ರದಲ್ಲಿ ಯಾರೇ ಹೋಗಿ ನೆಲೆ ನಿಂತರೂ ಕೂಡ ಅವ್ರ ಇಡೀ ಮಾನವ ಜನಾಂಗಕ್ಕೆ ಜೀವ ಪೋಷಕರಾಗುತ್ತೆ. ಅದು ಆಗ್ತಕ್ಕಂಥದ್ದು ಸ್ವಭಾವದ ಆಗುತ್ತೆ. ಸರಿ ಆಯ್ತು. ಪುಷ್ಪ
ಬ್ರದರ್, ನನ್ಗೂ ಅದು ಆನ್ಸರ್ ಸಿಕ್ತು. ಅದೇ ನಮ್ದು ಪ್ರಶ್ನೆ ಜೀವನೃತ ಅಂದ್ರೆ ಏನು ಅಂತ ಇತ್ತು. ನೀವು ಇವಾಗ ಹೇಳಿದ್ರಲ್ಲ, ಅದು ಸರಿ ಹೋಗ್ತು ಬ್ರದರ್. ಥ್ಯಾಂಕ್ ಯು. ಆಯ್ತು. ಪ್ರತಿಮಾ? ನಮಸ್ತೆ ಬ್ರದರ್. ದೇವತೆಗಳೆಲ್ಲ ಧ್ಯಾನಾವಸ್ಥೆ ಸ್ಥಿತಿಯಲ್ಲಿ ಇದ್ರೂ ಕೂಡ ಅವರು ಕೇಂದ್ರವನ್ನ ಮುಟ್ಟೋದಕ್ಕೆ ಆಗಲ್ಲ ಅನ್ನೋದಕ್ಕೆ ಅವ್ರಿಗೆ ಏನ ಲೈಕ್ ಯಾವ ರೀತಿ ಅಬ್ಸ್ಟ್ರಕ್ಷನ್ ಇರುತ್ತೆ ಬ್ರದರ್? ಎದಕ್ಕೆ ಅವ್ರಿಗೆ ಹೋಗಕ್ ಆಗಲ್ಲ ಅಂತ? ದೇವತೆಗಳಿಗೆ ಏನು ಅಬ್ಸ್ಟ್ರಕ್ಷನ್ ಅಂದ್ರೆ, ಏನಪ್ಪ ತೊಡಕು ಅಂದ್ರೆ, ಏನ್ ಅಡ್ಡಿ ಆಗತ್ತೆ ಅಂತಂದ್ರೆ, ಪ್ರತಿಯೊಂದು ದೇವತೆ ಕೂಡ ಪ್ರಜ್ಞೆಯ ಒಂದು ಸೀಮಿತ ಸ್ಥಿತಿಯಲ್ಲಷ್ಟೇ ಅವ್ರಿಗೆ ಬೆಳಿಲಿಕ್ಕೆ ಅವಕಾಶ. ಪ್ರಜ್ಞೆಯ ಸೀಮಿತ ಸ್ಥಿತಿಯಲ್ಲಷ್ಟೇ. ಮನುಷ್ಯನಿಗೆ ಪ್ರಜ್ಞೆಯನ್ನ ಅಮಿತವಾಗಿ ವಿಸ್ತಾರ ಮಾಡ್ಕೊಳ್ಳಿಕ್ಕೆ ಅವಕಾಶ ಉಂಟು. ದೇವತೆಗಳಿಗೆ ಅದಿಲ್ಲ. ಅದಕ್ಕೆ ಅವ್ರನ್ನ ದಾಟಿ ಹೋಗಕ್ಕಾಗಲ್ಲ. ಓಕೆ ಓಕೆ. ಪ್ರತಿಯೊಂದು ಈಗ ಒಂದು ಕ್ಲಾಸ್ ಮಗು ನೋಡ್ರಿ, ಈಗ ಟೀಚರು ಮತ್ತೆ ಮಕ್ಕಳನ್ನ ಕಂಪೇರ್ ಮಾಡಿ. ಮಕ್ಕಳು ಸ್ಕೂಲ್ ಸೇರ್ಕೊಳ್ತಾರೆ ಅಂತ ಇಟ್ಕೊಳ್ರಿ. LKG ಸೇರ್ಕೊಂಡಂತ ಮಕ್ಕಳು ಸ್ಕೂಲು ಕಾಲೇಜ್ ಮುಗಿಸೋವರೆಗೂ ಕೂಡ ಹೋಗ್ತಾನೆ ಇರ್ತಾರ. ಒಂದು ಕ್ಲಾಸ್ ಆದ್ಮೇಲೆ ಇನ್ನೊಂದು ಕ್ಲಾಸ್ ಹೋಗ್ತಾನೆ ಇರ್ತಾರ. ಅದೇ ಟೀಚರ್ಸ್ ದೃಷ್ಟಿಯಲ್ಲಿ ನೋಡ್ರಿ, ಇವಾಗ ಟೀಚರ್ಗಳೆಲ್ಲ ಇರ್ತಾರಲ್ವಾ, ಈಗ ಕಾಲೇಜ್ ತಗೊಳ್ತಕ್ಕಂಥ ಟೀಚರ್ಸ್ ಕಾಲೇಜ್ನೇ ತಗೊಳ್ತಾರೆ, ಅವ್ರು ಸ್ಕೂಲಿಗೆ ಹೋಗಲ್ಲ, ಹೈಸ್ಕೂಲ್ ಹೋಗಲ್ಲ. ಹೈಸ್ಕೂಲ್ ತಗೊಳ್ತಕ್ಕಂಥ ಟೀಚರ್ಸ್ ಹೈಸ್ಕೂಲಲ್ಲೇ ಇರ್ತಾರೆ, ಅದು ಕಾಲೇಜ್ ತಗೊಳ್ಳಲ್ಲ. ನೋಡಿದೀರಾ? ಈಗ ಟೀಚರ್ಸ್ ಎಲ್ಲ ದೇವತೆಗಳು ಅಂತ ತಗೊಂಡ್ರೆ, ಮಕ್ಕಳೆಲ್ಲ ಇದಾರಲ್ಲ, ಮಕ್ಕಳು ಮನುಷ್ಯರು. ಎಕ್ಸಾಂಪಲ್. ಸೊ ಹಾಗೆ ಟೀಚರ್ಸ್ ಅವ್ರ ಕ್ಲಾಸ್ ಏನಿರುತ್ತೆ ಅಷ್ಟರಲ್ಲೇ ಸೀಮಿತವಾಗಿರ್ತಾರೆ. ಅವ್ರು ಆ ಕಡೆನೂ ಹೋಗಲ್ಲ, ಈ ಕಡೆನೂ ಹೋಗಲ್ಲ, ಅಷ್ಟೇ ಇರ್ತಾರೆ. ಹೈಸ್ಕೂಲ್ ಅಂದ್ರೆ ಹೈಸ್ಕೂಲ್ ಅಷ್ಟೇ. ಏನ್ ಕೆಲಸ ಮಾಡ್ತಾರೆ? ಹೈಸ್ಕೂಲ್ ಹುಡುಗ ಪ್ರಾಧ್ಯಾಪಕನಾಗಿದ್ದೀನಿ ಅಂತ ಹೇಳ್ತಾರೆ, ಪಾಠ ತಗೊಳ್ತಾರೆ ಅಷ್ಟೇ. ಅವ್ರು ಹೈಸ್ಕೂಲ್ ಪಾಠ ತಗೊಂಡು ಹೈಸ್ಕೂಲ್ ಚೆನ್ನಾಗಿ ಗೊತ್ತಿರುತ್ತೆ. ಹೈಸ್ಕೂಲ್ ದಾಟಿ ಏನಾದ್ರು ಕೇಳಿದ್ರೆ ಮರ್ತೋಗಿರ್ತಾರೆ ಅವ್ರು, ಯಾಕಂದ್ರೆ ಹೈಸ್ಕೂಲ್ ಅಷ್ಟೇ ಪಾಠ ತಗೊಳ್ಳೋದು. ಇದು ಅದೇ ತರ, ದೇವತೆಗಳೆಲ್ಲ ಅದೇ ತರ. ಟೀಚರ್ಸ್ ಅಂತ ಇಟ್ಕೊಳ್ರಿ. ಮಕ್ಕಳನ್ನು ಮನುಷ್ಯರೆಲ್ಲ ಮಕ್ಕಳಿದ್ದಂಗೆ. ಸೊ ಎಲ್ಲಾ ಕ್ಲಾಸು ಹೋಗ್ಬೋದು ಬೇಕಾದ್ರೆ, ಏನು ಪ್ರಾಬ್ಲಮ್ ಇಲ್ಲ. ಆದ್ರೆ ಟೀಚರ್ಸ್ ದೇವತೆಗಳಿದ್ದಂಗೆ. ಈಸಿನಾ ಜ್ಞಾಪಕ ಇಟ್ಕೊಳ್ಳೋದು? ಅಕೇಶನಲ್ ಬೇಕಾದ್ರೆ ಟೀಚರ್, ಕೆಲವು ಟೀಚರ್ಸ್ ಚೆನ್ನಾಗಿತ್ತು ಅಂತಂದ್ರೆ ಅಕೇಶನಲ್ ಅವರು ಕಾಲೇಜ್ ಪಾಠನೂ ಹೇಳ್ಕೊಡ್ಬೋದು. ಹೈಸ್ಕೂಲ್ ಟೀಚರ್ ಆಗಿದ್ರು ಕಾಲೇಜ್ ಪಾಠ ಕೆಲವು ಜ್ಞಾಪಕ ಇದ್ರೆ ಹೇಳ್ಕೊಡ್ಬೋದು. ಆದ್ರೆ ಅವ್ರು ಕಾಲೇಜಲ್ಲಿ ಹೋಗಿ, ಫಾರ್ ಎಕ್ಸಾಂಪಲ್ 10 ವರ್ಷ ನೀವು ಹೈಸ್ಕೂಲಲ್ಲಿ ಪಾಠ ಮಾಡ್ಬಿಟ್ಟು ನೀವು 11ನೇ ವರ್ಷ ನಾ ಕಾಲೇಜಲ್ಲಿ ಹೋಗಿ ಪಾಠ ಮಾಡ್ತೀನಿ ಅಂತಂದ್ರೆ ಯಾರು ಒಪ್ಕೊಳ್ಳಲ್ಲ. ರೀ, ನಿಮಗೆ ಕಾಲೇಜಲ್ಲಿ ಪಾಠ ಮಾಡಿದ ಅನುಭವನೇ ಇಲ್ಲ, ಹೆಂಗ್ರಿ ನಿಮಗೆ ಕಾಲೇಜಲ್ಲಿ ಅವಕಾಶ ಕೊಡೋದು ಅಂತ ಕೇಳ್ತಾರೆ. ಕೇಳ್ತಾರೋ ಇಲ್ಲೋ? ಅದೇ ತರ ಆಗುತ್ತೆ. ದೇವತೆಗಳಿಗೂ ಅದೇ ತರ ಆಗುತ್ತೆ. ದೇವತೆಗಳು ಒಂದಿಷ್ಟು ಇತಿಮಿತಿಯಲ್ಲಿ ಇರ್ತಕ್ಕಂಥ ಪ್ರಜ್ಞೆ ಇತಿಮಿತಿನಲ್ಲಿ ಕೆಲಸ ಮಾಡ್ತಾರೆ. ಒಂದಿಷ್ಟು ಸ್ತರದ ಪ್ರಜ್ಞೆ ಇರುತ್ತೆ, ಅಷ್ಟರಲ್ಲಿ ಮಾತ್ರ ಕೆಲಸ ಮಾಡ್ತಾರೆ. ಅದನ್ನ ದಾಟಿ ಹೋಗ್ಲಿಕ್ಕೆ ಆಗಲ್ಲ. ಕೆಳಗಡೆ ಬೇಕಾದ್ರೆ ಬರ್ತಾರೆ, ಅದ್ರ ಮೇಲೆ ಹೋಗ್ಲಿಕ್ಕೆ ಆಗಲ್ಲ. ಅದು ಮೇಲ್ಗಡೆ ಬೇಕಾದ್ರೆ ತಾತ್ಕಾಲಿಕವಾಗಿ ಹೋಗ್ಬೋದು, ಬಟ್ ಪರ್ಮನೆಂಟ್ ಆಗಿ ಹೋಗ್ಲಿಕ್ಕೆ ಆಗಲ್ಲ. ಸರಿನಾ? ಕೇಂದ್ರದವರೆಗೂ ಹೋಗ್ಬೇಕಂತಂದ್ರೆ ಮನುಷ್ಯ ಜನ್ಮನೇ ಬೇಕು. ಸರಿನಾ? ಆಯ್ತು. ಅನಸೂಯ? ಬ್ರದರ್ ನಮಸ್ತೆ. 170ನೇ ಪೇಜಲ್ಲಿ ಇಲ್ಲಿಂದಲೇ ಪದಾರ್ಥಗಳು ರೂಪುಗೊಂಡು ಬೆಳಕಿಗೆ ಬರುವು ಅಂತ ಹೇಳಿದಾರಲ್ಲ ಬ್ರದರ್. ಪದಾರ್ಥಗಳು ಅಂದ್ರೆ ಏನಂತ ತಿಳ್ಕೊಬಹುದು ಬ್ರದರ್ ನಾವು? ಎಲ್ಲ ಸೃಷ್ಟಿಯಾಗಿರ್ತಕ್ಕಂಥ ಎಲ್ಲ ಪದಾರ್ಥ, ನಾವು ನೀವು ಸೃಷ್ಟಿಯಲ್ಲಿ ಏನೇನೆಲ್ಲ ಕಾಣ್ತಿದ್ವಿ ಎಲ್ಲ ಪದಾರ್ಥ. ಓಕೆ. ಕಣ್ಣು ಕಾಣ್ತಕ್ಕಂಥ ಎಲ್ಲ ಪದಾರ್ಥಗಳು ಏನ್ ನೋಡಿದೀರಾ, ಸೃಷ್ಟಿಯಾಗಿರ್ತಕ್ಕಂಥದ್ದು ಎಲ್ಲ ಕೂಡ ಅಲ್ಲಿಂದನೇ ಬರುತ್ತೆ. ಅಲ್ಲಿ ಕಂಪನಗಳ ರೂಪದಲ್ಲಿ ಇರುತ್ತೆ. ಕಾಲಕ್ರಮೇಣ ಕೆಳಗಡೆ ಬರ್ತಾ ಬರ್ತಾ ಅದು ಒಂದು ಸ್ವರೂಪವನ್ನು ಪಡ್ಕೊಂಡು ಘನೀಭೂತವಾಗುತ್ತೆ. ಅಷ್ಟೇ ಆಗುತ್ತೆ, ಸಾಲಿಡ್ ಆಗುತ್ತೆ ಕೆಳಗಡೆ ಬರ್ತಾ ಬರ್ತಾ. ನೋಡ್ರಿ, ಒಂದು ಸಿಂಪಲ್ ಎಕ್ಸಾಂಪಲ್. ನಾವೇ ಒಂದು ಅಚ್ಚರಿ ಅಲ್ವೇನ್ರಿ? ಮನುಷ್ಯನೇ ಒಬ್ಬ ಅಚ್ಚರಿ ಅಲ್ವಾ? ಮನುಷ್ಯನ ದೇಹ ಒಂದು ಅಚ್ಚರಿ ಅಲ್ವಾ? ಹೌದು ಬ್ರದರ್. ಮನುಷ್ಯ ಹುಟ್ಟಬೇಕಾದ್ರೆ ಎಲ್ಲಿ ತಾಯಿ ಗರ್ಭದಲ್ಲಿ 1 ಸೆಲ್ ಅಲ್ಲಿ ಇರ್ತೀವಪ್ಪ. ಆ 1 ಸೆಲ್ ಅಲ್ಲಿ ಯಾವ ಆರ್ಗನ್ ಅಂತ ಹುಡುಕ್ತೀವಿ ನೀವು? ಏನ್ ಲಿವರ್, ಕಿಡ್ನಿ, ಕಣ್ಣು, ಕಿವಿ, ಮೂಗೆಲ್ಲ ಹುಡುಕ್ತೀರ ಅಲ್ಲಿ 1 ಸೆಲ್ ಅಲ್ಲಿ? ಇಲ್ಲ ಅಲ್ವಾ? ಹಾಗಾದ್ರೆ ಎಲ್ಲ ಎಲ್ಲಿದೆ? ಎಲ್ಲ ಸೂಕ್ಷ್ಮ ರೂಪದಲ್ಲಿದೆ, ಬೀಜ ರೂಪದಲ್ಲಿದೆ. ಕಣ್ಣಿಗೆ ಕಾಣಲ್ಲ ಯಾವುದು, ಅಲ್ವಾ? ಹಾಗಾದ್ರೆ ಆ 1 ಸೆಲ್ ಅಲ್ಲಿ ಇದ್ದಾಗ ನಾವು ಕಾಲಕ್ರಮೇಣ ಬೆಳೆದು 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 ಮೊದಲ ಅಂಗ ಬೆಳೆಯೋದು ಅಂತಂದ್ರೆ, ಸ್ವರೂಪಕ್ಕೆ ಬರೋದು ಅಂತಂದ್ರೆ ಹೃದಯ. ಅದಕ್ಕೆ ನಾವು ಹೃದಯದ ಕಡೆ ಧ್ಯಾನ ಮಾಡ್ತೀವಿ. ಫಸ್ಟ್ ಆರ್ಗನ್ ಟು ಬಿ ಫಾರ್ಮ್ಡ್ ಈಸ್ ಹಾರ್ಟ್.
ಹಾರ್ಟೇ ಫಾರ್ಮ್ ಆಗ್ತೀರಾ ಇನ್ ಯಾವ ಅಂಗಗಳು ಫಾರ್ಮ್ ಆಗಲ್ಲ. ಫಸ್ಟ್ ಹಾರ್ಟ್ ಫಾರ್ಮ್ ಆಗುತ್ತೆ, ಅದಾದ್ಮೇಲೆ ಬೇರೆ ಅಂಗಗಳು ನಿಧಾನಕ್ಕೆ ಫಾರ್ಮೇಶನ್ ಆಗ್ಲಿಕ್ಕೆ ಶುರು ಆಗುತ್ತೆ. ನೋಡಿ, ಇವಾಗ ಕಣ್ಣಿಗೆ ಕಾಣದೇ ಇರೋ ಅಂಗಗಳು ನಿಧಾನಕ್ಕೆ ಕಣ್ಣಿಗೆ ಕಾಣುವಂತ ರೀತಿಯಲ್ಲಿ ಸೃಷ್ಟಿ ಆಗ್ತಾ ಇದೆ. ಹ್ಯಾಕ್ ಸೃಷ್ಟಿ ಆಯ್ತು? ಹ್ಯಾಕ್ ಸೃಷ್ಟಿ ಆಯ್ತು ಅಂತಂದ್ರೆ ಆ ಮೂಲ ಕಂಪನಗಳ ಮುಖಾಂತರ ಸೃಷ್ಟಿ ಆಯ್ತು. ಸರಿನಾ? ಆ ಕಂಪನಗಳು ಕೊಟ್ಟು 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 ನಿಧಾನಕ್ಕೆ ಒಂದು ಚೂರೆ ಕಂಪನಗಳು ಕೊಟ್ಟು ಕೊಟ್ಟು ಅದು ನಿಧಾನಕ್ಕೆ ಬೆಳ್ಕೊಳ್ಳುತ್ತೆ. ಕಾಲಕ್ರಮೇಣದಲ್ಲಿ ಅದು ನಮಗೆ ಕಣ್ಣಿಗೆ ಕಾಣುವಂತ ರೀತಿಯಲ್ಲಿ ಅದು ನಮ್ಮ ಅನುಭವಕ್ಕೆ ಬರುತ್ತೆ. ನಾವ್ ಯಾರು ಕೂಡ ಈ ರೀತಿ ಘನೀಭೂತವಾಗಿರ್ಲಿಲ್ಲ. ನಾವಿಷ್ಟು ಸಾಲಿಡ್ ಆಗಿದ್ವಾ? ಇಲ್ಲ. ನಾವು ಸಿಂಗಲ್ ಸೆಲ್ ಇರ್ಬೇಕಾದ್ರೆ ಅಥವಾ 2 ಸೆಲ್ಲು, 4 ಸೆಲ್ಲು, ಆಮೇಲೆ 8 ಸೆಲ್ಲು, 16 ಸೆಲ್ಲು, 32 ಸೆಲ್ಲು, ಹಿಂಗೆ ಡಬಲ್ ಆಗ್ತಾ ಹೋಗುತ್ತೆ ಸೆಲ್ಸ್. 32ರಿಂದ 64 ಆಗುತ್ತೆ, 64ರಿಂದ 128 ಆಗುತ್ತೆ, 128ರಿಂದ 256 ಆಗುತ್ತೆ, 512 ಆಗುತ್ತೆ, 1024 ಆಗುತ್ತೆ. ಇದೇ ರೀತಿನೇ ಬೆಳವಣಿಗೆ ಆಗುತ್ತೆ. ಡಬಲ್ 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 ಆಗ್ತಾ ಹೋಗುತ್ತೆ. ಇದಕ್ಕೆಲ್ಲ ಮೂಲ ಆಧಾರ ಏನು ಅಂತಂದ್ರೆ ಒಳಗಡೆ ಇರ್ತಕ್ಕಂಥ ಆ ಕಂಪನ. ಆ ಕಂಪನಗಳ ಆಧಾರದಿಂದ ಅದು ಡಿವೈಡ್ ಆಗ್ತಾ ಹೋಗುತ್ತೆ. ಸೆಲ್ ಡಿವೈಡ್ ಆಗ್ತಾ ಆಗ್ತಾ ಕಾಲಕ್ರಮೇಣದಲ್ಲಿ ಏನಾಗುತ್ತೆ, ಕೆಲವು ಸೆಲ್ಸ್ ಎಲ್ಲ ಒಟ್ಟಿಗೆ ಒಂದು ಕಡೆ ಸೇರ್ಕೊಳ್ಳುತ್ತೆ, ಕೂಡ್ಕೊಳ್ಳುತ್ತೆ. ಅದು ಒಂದು ಅಂಗ ಅಂತ ಆಗುತ್ತೆ. ಒಂದು ಲಿವರ್ ಅಂತ ಆಗುತ್ತೆ, ಒಂದು ಕಿಡ್ನಿ ಅಂತ ಆಗುತ್ತೆ, ಒಂದು ಕಣ್ಣು ಅಂತ ಆಗುತ್ತೆ, ಒಂದು ಕಿವಿ ಅಂತ ಆಗುತ್ತೆ. ನೀವು ಆಕ್ಚುಲಿ ನಮ್ಮ ಮಾನವ ಶರೀರ ರಚನೆಯ ಸೃಷ್ಟಿಯನ್ನು ನೋಡಿದ್ರೇನೆ ಅದೇ ಒಂದು ವಿಸ್ಮಯ. ಎಲ್ರಿಗೂ ಆಯಾ ಆರ್ಗನ್ಸು ಅಲ್ಲಲ್ಲೇ ಬಂದಿದ್ಯಾ? ಈಗ ಒಬ್ಬರು ಲಿವರ್ ರೈಟ್ ಸೈಡ್, ಇನ್ನೊಬ್ರು ಲಿವರ್ ಲೆಫ್ಟ್ ಸೈಡ್, ಇನ್ನೊಬ್ರಿಗೆ ಮೇಲ್ಗಡೆ, ಇನ್ನೊಬ್ರು ಕೆಳಗಡೆ ಇಲ್ವಾ? ಯಾಕಪ್ಪ ಎಲ್ಲ ಅಲ್ಲೇ ಬಂದು ಕೂತ್ಕೋಬೇಕು? ಯಾರು ಕೂಡಿಸಿದ್ರೆ ಅದನ್ನ? ನೀವು ಆಕ್ಚುಲಿ ಮೆಡಿಕಲ್ ಓದ್ಬೇಕಾದ್ರೆ ಫಸ್ಟ್ ಅನಾಟಮಿ ಓದ್ತೀವಿ, ಶರೀರ ರಚನಾ ಶಾಸ್ತ್ರ ಓದ್ತೀವಿ. ಶರೀರ ರಚನಾ ಶಾಸ್ತ್ರ ಓದಿದ್ರೆ ಫಸ್ಟ್ ನಿಮ್ಗೆ ಆಗ್ತಕ್ಕಂಥ ಭಾವನೆ ಅಂತಂದ್ರೆ ಆಶ್ಚರ್ಯ. ಅರೆ, ಎಲ್ರು ಹಿಂಗೆ ಇದಾರಲ್ಲ, ಅದೇನು ಸಾಧ್ಯ? ಯಾರ್ಯಾರ ಹೃದಯ ಎಲ್ಲಿರ್ಬೇಕು ಅಲ್ಲೇ ಇರುತ್ತೆ, ಯಾರ್ಯಾರ ಕಣ್ಣು ಎಲ್ಲಿರ್ಬೇಕು ಅಲ್ಲೇ ಇರುತ್ತೆ. ಮೆಜಾರಿಟಿಗೆ ಯಾವ ಅಂಗಗಳು ಊನ ಆಗಿರಲ್ವಾ? ಅಂಗಗಳು ಊನ ಆಗಿರ್ತಕ್ಕಂಥವ್ರು ಬಹಳ ಕಡಿಮೆ ಜನನ. ಹಾಗಾದ್ರೆ ಎಲ್ಲ ಅಂಗಗಳು ಸರಿಯಾಗಿ ತನಗೆ ತಾನಾಗೆ ಆಗ್ಬೇಕು, ತನಗೆ ತಾನಾಗೆ ಅದರದ್ದು ಜಾಗಕ್ಕೆ ಹೋಗ್ಬೇಕು, ತನಗೆ ತಾನಾಗೆ ಅದರದ್ದು ಏನೇನು ಕೆಲಸ ಇದೆ ಅದ್ ಕೆಲಸ ಮಾಡ್ಬೇಕು ಅಂತ ಯಾರಪ್ಪ ಹೇಳ್ಕೊಟ್ರು ಎಲ್ಲದಕ್ಕೂ? ನೀವು ಬರೀ ಮಾನವ ಶರೀರ ರಚನಾ ಶಾಸ್ತ್ರ ಓದ್ಬಿಟ್ರೆ ಭಗವಂತ ಇದ್ದಾನೆ ಅಂತ ನಿಮಗೆ ಖಾತ್ರಿ ಆಗುತ್ತೆ. ಭಗವಂತ ಇಲ್ದಿರ ಎಲ್ಲ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಲೆಕ್ಕ ಹಾಕೊಳ್ರಿ, ನಾವು ಸಣ್ಣ ವಯಸ್ಸಲ್ಲಿ ಇರ್ಬೇಕಾದ್ರೆ ನಾವೇನ್ ಲಿವರ್ಗೆ ಹೋಗಿ ಹೇಳಿದ್ವಾ, ನೀ ಅಲ್ಲೋಗಿ ಕೂತ್ಕೊಳ್ಳಯ್ಯ? ಕುಡಿದಿಕ್ ಹೋಗಿ ಹೇಳಿದ್ವಾ, ನೀವು ಹೋಗಿ ಎದೆ ಗೂಡ್ನಲ್ಲಿ ಕೂತ್ಕೊಳ್ಳಯ್ಯ ನೀನು ಅಂತ? ನಾ ಯಾರಾದ್ರೂ ಹೇಳಿದ್ವ ಕೂತ್ಕೊಂಡು? ಯಾರು ಹೇಳಿಲ್ಲ. ಎಲ್ಲ ತನ್ನ ಪಾಡಿಗೆ ಅದೇ ಆಯ್ತೋ ಇಲ್ಲ. ಸಣ್ಣ ವಯಸ್ಸಲ್ಲಿ ಭಗವಂತ ಆಗ್ಲಿಕ್ಕೆ ಬಿಟ್ಬಿಡ್ತೀವಿ ನಾವೇ, ಎಲ್ಲ ಹಾಕೊಂಡು ಹೋಗೋದು ಬಿಡಪ್ಪ ಅಂತ ಆರಾಮಾಗಿ ಚಿಂತೆ ಮಾಡ್ತಿರ್ತೀವಿ. ದೊಡ್ಡವರಾದ್ಮೇಲೆ ಎಲ್ಲದಕ್ಕೂ ಚಿಂತೆ ಮಾಡ್ತೀವಿ. ಸಾರ್ ನನ್ನ ಹಾರ್ಟ್ ಏನೋ ಆಗ್ಬಿಡಿದೆ ಸರ್, ನೋಡ್ರಿ ಸರ್ ಒಂಚೂರು ಅಲ್ವಾ? ಯಾಕೆಂತಂದ್ರೆ ಭಗವಂತನ ಮೇಲೆ ನಂಬಿಕೆ ಹೊರಟೋಗಿರುತ್ತೆ. ನಮ್ಮ ಮೇಲೆ ನಂಬಿಕೆ ಬಂದ್ಬಿಟ್ಟಿದೆ ಸಿಕ್ಕಾಪಟ್ಟೆ, ಭಗವಂತನ ಮೇಲೆ ನಂಬಿಕೆ ಹೊರಟೋಗುತ್ತೆ. ಎಲ್ಲದಕ್ಕೂ ಡಾಕ್ಟರ್ ಮೇಲೆ ಡಿಪೆಂಡ್ ಆಗ್ತೀವಿ. ಡಾಕ್ಟರ್ ಎಸ್ ಅಮ್ಮ ನಿಮ್ ಹಾರ್ಟ್ ಅಲ್ಲೇ ಇದೆ, ಏನೂ ಆಗಿಲ್ಲ, ಸರಿಗೆ ಬೆಳಿತಿದೆ ಅಂತಂದ್ರೆ ಒಂಚೂರು ಸಮಾಧಾನ ಆಗುತ್ತೆ. ಇಲ್ಲದೆ ಇದ್ರೆ ಡಾಕ್ಟರ್ ಏನು ಹೇಳಲೇ ಇಲ್ಲ, ನನ್ನ ಹಾರ್ಟ್ ಅಲ್ಲಿ ಇದೆಯೋ ಇಲ್ವೋ, ಎಲ್ಲ ಹೊರಟೋಗಿದೆಯೋ ಅಂದ್ರೆ ಡಾಕ್ಟರ್ ನಿಮಗೆ ರಿಯಶ್ಯೂರ್ ಮಾಡೋವರೆಗೂ ನೀವು ಕೂಡ ನಿಮ್ಮ ಮನಸ್ಸು ಸಮಾಧಾನ ಆಗಲ್ಲ. ಯಾಕೆಂತಂದ್ರೆ ನೀವು ಹೊರಗಡೆಯಿಂದ ರಿಯಶ್ಯೂರೆನ್ಸ್ ನೋಡ್ತಾ ಇದ್ದೀರಾ. ಅರೆ, ಒಳಗಡೆ ಇರತಕ್ಕಂಥ ಭಗವಂತನಿಂದನೇ ರಿಯಶ್ಯೂರೆನ್ಸ್ ತಗೊಳ್ಳಿಕ್ ಸಾಧ್ಯ ಆಯ್ತು ಅಂತಂದ್ರೆ ಹೊರಗಡೆಯಿಂದ ಡಾಕ್ಟರ್ದಿಂದ ಏನು ರಿಯಶ್ಯೂರೆನ್ಸ್ ಬೇಕು ಅಲ್ವಾ? ಸೊ ಫಸ್ಟ್ ಯಾರಾದ್ರೂ ಆಧ್ಯಾತ್ಮಿಕವಾಗಿ ಸ್ವಲ್ಪ ಮಟ್ಟಿಗೆ ಎಚ್ಚೆತ್ಕೊಂಡಿದ್ರೆ, ಮಾನವ ಶರೀರ ರಚನಾ ಶಾಸ್ತ್ರ ಓದಿದ್ರೆ ಫಸ್ಟ್ ಇಯರ್ MBBS ಅಲ್ಲಿ ಗ್ಯಾರಂಟಿ ಅವರಿಗೆ ದೇವರಿದ್ದಾನೆ ಅಂತ ಖಾತ್ರಿ ಆಗುತ್ತೆ. ದೇವ್ರು ಇಲ್ದಿರ ಇದೆಲ್ಲ ಹಿಂಗ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾವುದೋ ಒಂದು ಶಕ್ತಿ ಇರಲೇಬೇಕು ಅನ್ನೋ ಮನಸ್ಸಿಗೆ ದೃಢ ನಂಬಿಕೆ ಬರುತ್ತೆ. ಅಫ್ಕೋರ್ಸ್ ಸ್ವಲ್ಪ ಮಟ್ಟಿಗೆ ಆಧ್ಯಾತ್ಮಿಕವಾಗಿ ಸೂಕ್ಷ್ಮವಾಗಿರ್ಬೇಕು. ಇಲ್ದೇ ಬಹಳ ಕಷ್ಟ. ಎಲ್ಲರಿಗೂ ಇದೇ ಪ್ರಶ್ನೆ ಬರುತ್ತೆ. ಎಲ್ಲ ಹಂಗ ಏನ್ ಓದ್ತೀವಿ ಅಂದ್ರೆ ಮೆಡಿಕಲ್ ಅಲ್ಲಿ ಎಲ್ಲ ಅಂಗಗಳು ತನಗೆ ತಾನು ಕೆಲಸ ಮಾಡ್ಲಿಕ್ಕೆ ಶುರು ಮಾಡುತ್ತೆ ಅಂತ ಹೇಳ್ತೀವಿ. ಆ ಪ್ರಶ್ನೆಗೆ ಉತ್ತರ ಬರೋದೇ ಇಲ್ಲ. ಹೆಂಗ್ ತನಗೆ ತಾನ ಕೆಲಸ ಶುರು ಮಾಡುತ್ತೆ? ಯಾರು ಶುರು ಮಾಡಿದ್ರು ಅದನ್ನ? ಈ ಪ್ರಶ್ನೆಗೆ ವೈದ್ಯಕೀಯ ಕ್ಷೇತ್ರದಲ್ಲಿ ಉತ್ತರ ಇಲ್ಲ. ಅವ್ರು ಏನ್ ಹೇಳ್ತಾರೆ ಅಂದ್ರೆ ಎಲ್ಲ ತನ್ನ ಪಾಡಕ್ಕೆ ತಾನು ಆಗತ್ತಪ್ಪ ಅಂತ ಹೇಳ್ತಾರೆ. ನಾವು ಅದೇ ಹೇಳ್ತಿರೋದು ಆಧ್ಯಾತ್ಮದಲ್ಲೂ ಎಲ್ಲ ತನ್ನ ಪಾಡಕ್ಕೆ ತಾನಾಗುತ್ತೆ ಅಂತಾನೆ ಹೇಳ್ತಿರೋದು. ವೈದ್ಯಕೀಯ ಕ್ಷೇತ್ರದವರು ತನ್ನ ಪಾಡಕ್ಕೆ ತಾನಾಗುತ್ತೆ ಅಂತಂದ್ರೆ ಒಪ್ಕೊಳ್ತೀವಿ. ಆದ್ರೆ ಆಧ್ಯಾತ್ಮಿಕ ಕ್ಷೇತ್ರದವರು ತನ್ನ ಪಾಡಕ್ಕೆ ತಾನಾಗುತ್ತೆ ಅಂದ್ರೆ ಗಲಾಟೆ ಮಾಡ್ತೀವಿ. ನಿಮ್ಗೆ ವೈದ್ಯಕೀಯ ಚೌಕಟ್ಟಿಲ್ಲ ಅಂತ.
ಇಬ್ರು ಒಂದೇ ಹೇಳೋದು ಆಕ್ಚುಲಿ. ವೈದ್ಯರಿಗೂ ಗೊತ್ತಿಲ್ಲ ಮಾನವ ಶರೀರದಲ್ಲ ಅಂಗಾಂಗಗಳೆಲ್ಲ ಏನೇನ್ ಕೆಲಸ ಮಾಡುತ್ತೆ, ಹ್ಯಾ ಕೆಲಸ ಮಾಡುತ್ತೆ, ಯಾರು ಹೇಳ್ಕೊಟ್ರು ಅದಕ್ಕೆ ಕೆಲಸ ಮಾಡು ಅಂತ. ಇದು ಅವ್ರಿಗೂ ಗೊತ್ತಿಲ್ಲ. ಆಯ್ತಾ? ಆಧ್ಯಾತ್ಮದವರು ಹೇಳ್ತಾರೆ ಎಲ್ಲ ತನಿತಾನಿಗೆ ಆಗತ್ತಪ್ಪ ಅಂತ ಹೇಳ್ತೀವಿ. ಸೊ ಇಬ್ರು ಆಕ್ಚುಲಿ ಹೇಳೋದು ಒಂದೇನೆ. ಆದ್ರೆ ನಾವು ವೈದ್ಯಕೀಯ ಕ್ಷೇತ್ರದ ಸ್ಟೂಡೆಂಟ್ಸ್ ಅಂತ ಹೇಳಿ, ವಿದ್ಯಾರ್ಥಿಗಳು ಅಂತ, ವೈದ್ಯರು ಏನು ಹೇಳ್ತಾರೆ ಅದನ್ನ ನಂಬ್ತೀವಿ, ಆದ್ರೆ ಆಧ್ಯಾತ್ಮ ಏನು ಹೇಳ್ತಾ ಅದನ್ನ ನಂಬಲ್ಲ ಅಂತ ನಾವು ತಪ್ಪು ಭಾವನೆ ಬೆಳೆಸ್ಕೊಂಡಿರೋದಷ್ಟೇ. ಸರಿ, ಆಯ್ತ್ರಿ. ಇವತ್ತು ಇಲ್ಲಿ ನಿಲ್ಲಿಸೋಣ. ಧನ್ಯವಾದಗಳು brother. ಮಂಡಳದಿಂದ ನಾಳೆ ಶುರು ಮಾಡೋಣ. ತಿಳಿಸ್ಕೊಟ್ರಿ. ತುಂಬಾ ಅದ್ಭುತವಾಗಿತ್ತು ಬ್ರದರ್. ಆಯ್ತ್ರಿ, ಥ್ಯಾಂಕ್ಸ್ ಕಣ್ರಿ. ಇಲ್ಲಿ ನಿಲ್ಲಿಸೋಣ ಹಾಗಾದ್ರೆ. 8:10 ಬಂತ ಅನ್ಸುತ್ತೆ. 8:18. ನಾಳೆ ಮುಂದುವರ್ಸೋಣ. ಇಲ್ಲಿಂದ ಕೇಂದ್ರ ಮಂಡಳದಿಂದ ನಾಳೆ ಮುಂದುವರ್ಸೋಣ. ಮತ್ತೆ ಕೇಂದ್ರ ಮಂಡಳ ಪ್ರವೇಶ ಮಾಡ್ಲಿಕ್ಕೆ ಮುಂಚೆ ಜೀವನ್ ಮೃತ್ಯುವಿನ ಸ್ಥಿತಿ ಬಂದಿದೆ ಅಂದ್ರೆ ಶೂನ್ಯ ಸ್ಥಿತಿಯ ಸ್ಪರ್ಶ ನಿಮ್ಗೆ ಆಗ್ತಾ ಇದೆ, ಅಷ್ಟನ್ನು ಜ್ಞಾಪಕ ಇಟ್ಕೊಂಡ್ರಿ. ಅಂಡ್ ಅನುಭವ ಶಕ್ತಿ ಜಾಸ್ತಿ ಆಗಿದೆ. ಈ 3ರ ದಾಪುಗಾಲಲ್ಲಿ, ಈ 3ರ ಅಡಿಪಾಯದಲ್ಲಿ ನಾವು ಕೇಂದ್ರ ಮಂಡಲ ಪ್ರವೇಶ ಮಾಡ್ತೀವಿ. ಜೊತೆಗೆ ಕೇಂದ್ರ ಮಂಡಲದಲ್ಲಿ ಪರಾಮನಸ್ಸಿನ ಶಕ್ತಿ ಏನು ಹರಿತಾ ಇದೆ, ಅದರ ಶಕ್ತಿಯನ್ನು ಹೀರಿಕೊಂಡು ನಾವು ಕೇಂದ್ರ ಮಂಡಲ ಪ್ರವೇಶ ಮಾಡ್ತೀವಿ. ಸರಿ. ಸೊ ಈ 4 ಪಾಯಿಂಟ್ ಜ್ಞಾಪಕ ಇಟ್ಕೊಂಡ್ರಿ. ನಾಳೆ ಕೇಂದ್ರ ಮಂಡಲಕ್ಕೆ ಇದೆಲ್ಲ ಬೇಕಾಗುತ್ತೆ. ಒಳಗಡೆ ಹೆಂಗ್ ಪ್ರವೇಶ ಮಾಡೋದು, ಏನಾಗುತ್ತೆ, ಅಲ್ಲಿ ಏನಿದೆ, ಅಲ್ಲಿ ಮುಂದಕ್ಕೆ ಪ್ರಯಾಣ ಹೆಂಗಾಗತ್ತೆ, ಇದೆಲ್ಲ ಕೂಡ ನಾಳೆ ಚರ್ಚೆ ಮಾಡೋಣ. ಸರಿನಾ? ಆಯ್ತ್ರಿ. ಎಲ್ರಿಗೂ ಧನ್ಯವಾದಗಳು. ನಮಸ್ತೆ. ಧನ್ಯವಾದಗಳು ಬ್ರದರ್. ಧನ್ಯವಾದಗಳು ಬ್ರದರ್. ನಾಳೆ ಕೇಳ್ರಿ. ಅದೇನು ನಾಳೆ ಕೇಳ್ಬೇಕಲ್ಲ ನಮ್ಮ ಘಟಿಕಾ ಸಿದ್ಧಿ, ಪಾದುಕಾ ಸಿದ್ಧಿ, ಇಂದ್ರಜಾಲ, ಮಹೇಂದ್ರ ಜಾಲ. ಆಯ್ತು. ಇಂದ್ರಜಾಲ ವಿದ್ಯೆ, ಮಹೇಂದ್ರ ಜಾಲ ವಿದ್ಯೆ ಅಂದ್ರೆ ಮ್ಯಾಜಿಕ್. ಸೊ ಅದೆರಡು ಗೊತ್ತಿದೆ. ಇಂದ್ರ ಮಹೇಂದ್ರ ಜಾಲ ಲೋವರ್ ಲೆವೆಲ್ ಆಫ್ ಮ್ಯಾಜಿಕ್, ಹೈಯರ್ ಲೆವೆಲ್ ಮ್ಯಾಜಿಕ್. ಇನ್ನೆರಡು ಸಿದ್ಧಿಗಳ ಬಗ್ಗೆ ಮಾತಾಡ್ತಿದ್ದಾರೆ. ಆಯ್ತು, ಸರಿನಾ? 64 ವಿಧಿಗಳು ಮುಗೀತು ಬ್ರದರ್. 64 ಹೌದು, 64 ಆಗೋಯ್ತು ಅಷ್ಟು ಬೇಗ? ಇದೇ ಲಾಸ್ಟ್? ಹೌದೌದು. ಸೊ ಮಹೇಂದ್ರ ಜಾಲದಲ್ಲಿ ಜಾಲ ನಿರ್ಮಾಣ ಮಾಡಿ ಎಲ್ಲರನ್ನು ಸಿಕ್ಕಾಕ್ಸ್ತೀರಾ ಅಂತ ಆಯ್ತು. 64 ವಿದ್ಯೆ ಕಲ್ತ ಮೇಲೆ ಅಲ್ವಾ? ಇಂದ್ರ ಜಾಲ ನಿರ್ಮಾಣ ಮಾಡಿ ಎಲ್ರಿಗೂ ಮಾಟ ಮುತ್ರ ಹಾಕ್ತೀವಿ ಅಂತ ಆಯ್ತಲ್ಲ. ಇನ್ನೊಂದ್ಸತಿ ಹೇಳಿ ಸಿಸ್ಟರ್. ಘಟಿಕಾ ಸಿದ್ಧಿ, ಪಾದುಕಾ ಸಿದ್ಧಿ, ಇಂದ್ರಜಾಲ, ಮಹೇಂದ್ರ ಜಾಲ. ಥ್ಯಾಂಕ್ಸ್ ಧನ್ಯವಾದ. ಆಯ್ತು, ಸರಿನಾ? ನಾಳೆ ಸಿಗೋಣಂತ. ನಮಸ್ತೆ. ಅದಕ್ಕೆ ಮಾನವ ಜನ್ಮ ಬಲು ದೊಡ್ಡದ್ದು, ಅದು ಹಾನಿ ಮಾಡಿಕೊಳ್ಬೇಡಿ ಹುಚ್ಚಪ್ಪಗಳಿರ ಅಂತ ಹೇಳುದು ಅಲ್ವಾ ಬ್ರದರ್? ಅದಕ್ಕೋಸ್ಕರ ಹಾ, ಎಷ್ಟು ದೊಡ್ಡದು ಅಂತ ಚೆನ್ನಾಗಿ ಅರ್ಥ ಆಗ್ತಾ ಇದೆ ಬ್ರದರ್, ನಿಜವಾಗ್ಲು. ಥ್ಯಾಂಕ್ ಯು ವೆರಿ ಮಚ್. ನೋ ಪ್ರಾಬ್ಲಮ್. ಥ್ಯಾಂಕ್ ಯು. ಆಯ್ತು.